ಇವತ್ತು ಯಾವುದು ಕುರಿತಾಗಿ ನೋಡೋಣ ಅಂದರೆ ಐಸಾಯ 51 ನೀವು ಓದಬೇಕಾದ್ರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಇದನ್ನು ಓದ್ತಾ ಇದ್ದಾರೆ ಅನ್ನೋದು ಮುಖ್ಯ. ಯಾಕಂದರೆ 1-8 ದೇವರು ಯೆರೂಸಲೇಮ್ ಜನರನ್ನು ನೋಡಿ ಒಂದು ಸಮಾಧಾನದ ವಾಕ್ಯಗಳಾಗಲಿ, ಕಂಫರ್ಟಿಂಗ್ ವಾಕ್ಯ ಅಂತಾರೆ, ಅವರನ್ನು ದೃಢಪಡಿಸುವಂಥ ವಾಕ್ಯವನ್ನು ಏನು ಹೇಳ್ತಾ ಇದ್ದಾರೆ, ನಾನು ಕೊಡುವಂಥ 8ನೇ ವಾಕ್ಯ ತುಂಬ ಮುಖ್ಯ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ನಾನು ಕೊಡುವಂಥ ಜಯವು ಮತ್ತು ಬಿಡುಗಡೆ ಏನಿರುತ್ತೆ, ತಲಾಂತರಕ್ಕೂ ನಿತ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ 9ನೇ ವಾಕ್ಯ ಓದಿ. ಕರ್ತರ ಭುಜವೇ ಎಚ್ಚರಗೊಳ್ಳು, ಬಲವನ್ನು ತಂದುಕೋ, ಪೂರ್ವದಲ್ಲಿ ಪುರಾತನದ ತಲತಲಾಂತರಗಳಲ್ಲಿ ಎಚ್ಚರಪಟ್ಟಂತೆ ಈಗಲೂ ಎಚ್ಚೆತ್ತುಕೋ. ರಹಾಬವನ್ನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಟ್ಟ ತೋಳು ನೀನಲ್ಲವೇ? ಸಮುದ್ರದವನ್ನು, ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವನ್ನಾಗಿ ಮಾಡಿದ ಬಾಹು ನೀವೇ. ಹೌದು, ಕರ್ತರು ವಿಮೋಚಿಸಿದವರು ಹಿಂದಿರುಗಿರುವ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷ ಆನಂದಗಳನ್ನು ಅನುಭವಿಸುವರು. ಮೊರೆಯೂ ಕರೆಯೂ ತೊಲಗಿ ಹೋಗುವವು. ಆಮೇಲೆ 9-11 ಯೆರೂಸಲೇಮ್ ಜನರು ದೇವರನ್ನು ನೋಡಿ ಹೇಳುವಂಥ ಆ ಒಂದು 2 ವಾಕ್ಯಗಳು, ಆ ಒಂದು 2-3 ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ ಅಂದರೆ, ಯಾಕಂದರೆ ದೇವರು ಕೊಡುವಂಥ ವಾಗ್ದಾನಗಳು ಎಲ್ಲ ಕಡೆ ಇದೆ ಬೈಬಲಲ್ಲಿ. ದೇವರು ಎಲ್ಲ ಕಡೆಯೂ ಏನು ಮಾಡ್ತಾ ಇದ್ದಾರೆ, ವಾಗ್ದಾನ ಕೊಡ್ತಾರೆ, ಅಥವಾ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ದೇವರು ತನ್ನ ವಾಕ್ಯವನ್ನು ಹೇಳ್ತಾ ಇರ್ತಾರೆ ಎಲ್ಲ ಕಡೆಯೂ. ಆದರೆ ಆ 2-3 ವಾಕ್ಯ ಯಾಕೆ ಅಷ್ಟು ಮುಖ್ಯ ಅಂದರೆ, ಅಲ್ಲಿರುವಂಥ ಜನರು ಎಷ್ಟು ನೊಂದೋಗಿರ್ತಾರೆ ಅಂದರೆ, ದೇವರೇ ಇದು ಯಾವ ರೀತಿ ಟೋನಲ್ಲಿ ಹೇಳ್ತಾರೆ ಅಂದರೆ, ದೇವರೇ ಏನು ಮಾಡಿ, ಎದ್ದು ನಮಗೇನು ಮಾಡಿ ಸಹಾಯ ಮಾಡಿ ಅಂತ ಇದ್ದಾರೆ. 9ನೇ ವಾಕ್ಯದಲ್ಲಿ ಫಸ್ಟ್ ಸೆಂಟೆನ್ಸ್ ಅಷ್ಟು ಮುಖ್ಯ. ಕರ್ತನ ಭಕ್ತರೇ, ಕರ್ತನ ಭುಜವೇ ಎಚ್ಚರಗೊಳ್ಳು, ಬಲವನ್ನು ತಂದುಕೋ, ಪೂರ್ವ ಕಾಲದಲ್ಲಿ ಪುರಾತನದ ಏನು ಹೇಳ್ತಾರೆ, ಕರ್ತರ ಭುಜವೇ ಎಚ್ಚರಗೊಳ್ಳುಕು ಅಂದರೆ, ದೇವರೇ ಯಾವಾಗ ತಾನೇ ನಾವು ಹೇಳುವುದನ್ನು, ಹಂಗಂದ್ರೆ ನಮ್ಮನ್ನು ಯಾವಾಗ ತಾನೇ ಬಂದು ನೀವೇನು ಮಾಡ್ತೀರಾ, ಕಾಪಾಡ್ತೀರಾ, ಯಾವಾಗ ತಾನೇ ಬಂದು ನಮ್ಮನ್ನೇನು ಮಾಡ್ತೀರಾ, ನಮ್ಮ ಕಷ್ಟದಿಂದ ನಮ್ಮನ್ನು ನೀಗಿಸ್ತೀರಾ ಅಂತ ದೇವರು ಅವರಿಗೆ ಅವ್ರನ್ನ ಸಂತೈಸುವಂಥ ವಾಕ್ಯವನ್ನು ಕೊಟ್ಟರೂ ಸಹ ಅವರಿಂದ ಅದನ್ನೇನು ಮಾಡೋಕ್ಕಾಗ್ತಾ ಇಲ್ಲ, ಸ್ವೀಕರಿಸೋಕ್ಕಾಗ್ತಾ ಇಲ್ಲ. ಯಾಕೆ ಅವ್ರನ್ನ ಸ್ವೀಕರಿಸೋಕ್ಕಾಗ್ತಾಯಿಲ್ಲ? ಯಾಕಂದರೆ ಅವ್ರು ಅಷ್ಟು ಕಷ್ಟದಲ್ಲಿದ್ದು ಅವರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಆ ವಾಕ್ಯವನ್ನು ಸಹ ಅವ್ರೇನು ಹೇಳ್ತಾ ಇದ್ದೇವ್ರೆ, ಯಾವ ಟೋನಲ್ಲಿದೆ ಅಂದರೆ, ದೇವರೇ ನೀವು ಮಾತನಾಡಿದ ಸಾಕು, ನೀವೇನು ಮಾಡಿ ಎಚ್ಚರಗೊಳ್ರಿ, ನನ್ನ ಸಿಚುವೇಶನಲ್ಲಿ ನೀವು ಕೊಟ್ಟಿರುವಂಥ ಮಾತುಗಳು ಸಾಕು, ಏನು ಮಾಡಿ ಎಚ್ಚರಗೊಳ್ರಿ. ಇದನ್ನು ನಾವು ಎಲ್ಲಿಗೆ ಹೋಲಿಸಿ ನೋಡ್ಬೋದು ಅಂದರೆ, ಪೇತ್ರನು ಮತ್ತು ಅಲ್ಲಿರುವಂಥ ಶಿಷ್ಯರು ಆ ಒಂದು ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾ ಇರ್ತಾರೆ, ಮಲಗಿರ್ತಾರೆ. ಅದನ್ನು ಹೋಗೋದೋಣ. ಮತ್ತೆ 8ನೇ ಅಧ್ಯಾಯ ಅಂದ್ಕೊಳ್ತೀನಿ. ಮತ್ತೆ 8ನೇ ಅಧ್ಯಾಯ. ಎಂಟರಲ್ಲಿ 23-27. ಮತ್ತಾಯ 8. ಮತ್ತೆ 8ನೇ ಅಧ್ಯಾಯ ವಚನ 23. ಅವರು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಅವರ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಆದರೆ ಯೇಸು ನಿದ್ದೆ ಹತ್ತಿ ಮಲಗಿದರು. ಅವರು ಹತ್ತಿರ ಬಂದ ಅವರನ್ನು ಎಬ್ಬಿಸಿ, ಕರ್ತರೇ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಅವರು. ಆಮೇಲೆ ನೋಡಿ, ಯೆರೂಸಲೇಮ್ ಜನರು ಹೇಳುವ ಆ ಒಂದು 2-3 ವಾಕ್ಯಕ್ಕೂ ಇಲ್ಲಿರುವಂಥ ಈ ಶಿಷ್ಯರು ಹೇಳುವಂಥ ವಾಕ್ಯಕ್ಕೂ ಎಷ್ಟು ಕಾಮನ್ ಆಗಿದೆ ನೋಡಿ. ಏನು ಹೇಳ್ತಾ ಇದ್ದಾರೆ, ದೇವರೇ ಏನು ಮಾಡಿ ಎಚ್ಚರವಾಗಿರಿ, ಏನು ಮಾಡಿ ನಾವು ಸಾಯ್ತಾ ಇದ್ದೀವಿ. ಅವಾಗೇನು ನೋಡಿ 25ನೇ ವಾಕ್ಯ ಅಷ್ಟು ಮುಖ್ಯ. ಏನು ಹೇಳ್ತಾರೆ, ನಾವೆಲ್ಲ ಇನ್ನೇನು ನೀವು ಆ ಸಿಚುವೇಶನ್ ನೋಡಿದ್ರೆ ಅವರು ಭಯಪಟ್ಟಿದ್ದಲ್ಲಿ ತಪ್ಪಿಲ್ಲ. ಆ ಜನರು ಅಲ್ಲಿ ಆ ಜಾಗದಲ್ಲಿ ಶಿಷ್ಯರು ಅಲ್ಲಿ ಭಯಪಡುವುದಕ್ಕೆ ತಪ್ಪೇ ಇಲ್ಲ. ಇದನ್ನು ಎಲ್ಲರೂ ಏನು ಮಾಡ್ತೀವಿ ಅಂದರೆ, ನಿಮ್ಮ ಏನು ಹೇಳ್ತೀರಾ, ನಿಮ್ಮ ಜೀವನದಲ್ಲಿ ನಿಮಗೆ ಸ್ಟಾಮ್ಸ್, ಕಷ್ಟಗಳು ಬರುವಾಗ ಅಥವಾ ಬಿರುಗಾಳಿಗಳು ಬರುವಾಗ ಏನು ಮಾಡಿ ನೀವು ಮಲಗಿರಿ ಅಂತಾರೆ. ಆದರೆ ಶಿಷ್ಯರು ಇಲ್ಲಿ ಬಂದು ಅವರ ವಯಸ್ಸು ಎಷ್ಟಾಗಿತ್ತು, ವಯಸ್ಸು ಅಂದರೆ ಅವರ ಸ್ಪಿರಿಚುವಲ್ ಆಗಿ ಆತ್ಮಿಕ ರೀತಿಯಲ್ಲರ ವಯಸ್ಸು ಇನ್ನೂ ಏನಾಗಿತ್ತು, ಚಿಕ್ಕವರಾಗಿದ್ದರು. ನಾವು ಆತ್ಮದಲ್ಲಿ ಬೆಳೀತಾ 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 ಬಿರುಗಾಳಿಯಲ್ಲೂ ಸಹ ನಾವೇನು ಮಾಡ್ಬೋದು,
ಸೈಲೆಂಟಾಗಿ ಕೂತ್ಕೊಂಡು. ಯಾಕಂದರೆ ಅದನ್ನೇ ನೀವು ಅಪೋಸ್ಲರ್ ಕೃತ್ಯಗಳಿರುವಂಥ ಪೇತ್ರನ ನೋಡುವಾಗ ಏನಾಗುತ್ತೆ, ತುಂಬ ಎಷ್ಟೇ ಕಷ್ಟ ಬಂದರೆ ಏನು ಮಾಡಿರ್ತಾರೆ, ಮಲ್ಕೊಂಡಿರ್ತಾರೆ, ಅವ್ರು ಜೈಲಲ್ಲಿ ಮಲ್ಕೊಂಡಿರ್ತಾರೆ. ಆದರೆ ಅದೇ ಮನುಷ್ಯ ಆಗಲಿ, ಅದೇ ಶಿಷ್ಯರು ಈ ಜಾಗದಲ್ಲಿ ಏನಾಗ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ಯಾಕೆ? ಇದುವರೆಗೂ ದೇವರು ಆ ಒಂದು ಬಿರುಗಾಳಿಯಿಂದ ಕಾಪಾಡಿದ್ದನ್ನು ಅವ್ರೇನು ಮಾಡಿಲ್ಲ, ನೋಡಿಲ್ಲ. ಅವರು ಬಿರುಗಾಳಿಯಿಂದ ಕಾಪಾಡುವುದನ್ನು ನೋಡಿದ ಮೇಲೇ ಅವ್ರಿಗೇನಾಗ್ತದೆ, ನೆಕ್ಸ್ಟ್ ಟೈಮು ಬಿರುಗಾಳಿಯಿಂದ ಕಾಪಾಡೋಕ್ಕೆ ದೇವರಿಂದ ಸಾಧ್ಯ ಅಂತ ಇದ್ದಾರೆ. ಆದರೆ ಮೊದಲನೇ ಸಾರಿ ಅವ್ರು ನೋಡಬೇಕಾಗಿದೆ, ಅಥವಾ ಪೇತ್ರನ ಮುಳುಗುವಾಗ ನೋಡಬೇಕಾಗಿದ್ರೆ ಮೊದಲು ಏನು ಆಗಬೇಕಾಗಿತ್ತು, ಆ ಜಾಗದಲ್ಲಿ ಅವ್ರು ಮೊದಲು ಆ ಬಿರುಗಾಳಿಯಲ್ಲಿ ಸಿಕ್ಕಾಕೊಬೇಕಾಗಿತ್ತು. ಬಿರುಗಾಳಿಯಲ್ಲಿ ಸಿಕ್ಕಾಕೊಳ್ಳದೆ ಹೋದರೆ ವಿಶ್ವಾಸ ಇಲ್ಲಿಂದ ಬರುತ್ತೆ. ಹಲ್ಲೆಲೂಯಾ. ಹಾಂ, ನಾವು ಮೊದಲನೇ ಸಾರಿ ಯಾವಾಗಲೂ ಫಸ್ಟ್ ಟೈಮ್ ಅಂತಾರಲ್ಲ, ಅಷ್ಟು ಮುಖ್ಯ. ಮೊದಲನೇ ಸಾರಿ ಒಂದು ವಿಷಯವನ್ನು ನಾವು ಮಾಡೋದು ತುಂಬ ಮುಖ್ಯ. ಮೊದಲನೇ ಸಾರಿ ಒಂದು ದೇವ್ರ ಹತ್ರದಿಂದ ನಾವು ಒಂದು ವಿಷಯವನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಅದಾದ ಮೇಲೆ ದೇವ್ರ ಹತ್ರ ಪಡ್ಕೊಳ್ಳೋದು ನಾವೇನು ಮಾಡಿಬಿಡ್ತೀವಿ ಅಂದರೆ, ದೇವರು ಇದು ಮಾಡಿದಾರೆ ಆಲ್ರೆಡಿ, ಇನ್ನೊಂದು ಸತಿ ಏನು ಮಾಡ್ಬೋದು, ಮಾಡ್ತಾರೆ ಅವ್ರ ಸಮಯದಲ್ಲಿ ಆದರೆ ಮೊದಲನೇ ಸಾರಿ ನಡೆಯೋದು ತುಂಬ ಕಷ್ಟ. ಫಸ್ಟ್ ಟೈಮ್ ಇವಾಗ ನೋಡಿ, ನಮಗೆ ದೇವ್ರ ಹತ್ರ ಹುಡ್ಕೊಂಬರ್ತಾರಲ್ಲ, ಫಸ್ಟ್ ಟೈಮ್ ಅವ್ರಿಗೆ ಇದಾಗೋದು ಆ ಒಂದು ದೊಡ್ಡ ಒಂದು ಅತಿಶಯ ಬೇಕು ಅಂತ ಬರುವಾಗ ಮೊದಲನೇ ಸಾರಿ ದೇವ್ರು ಏನು ಮಾಡ್ತಾರೆ, ಕಷ್ಟ. ಆ ಬಿರುಗಾಳಿ ಇಲ್ಲದೆ ಹೋದರೆ ದೇವರನ್ನು ಹುಡುಕಿ ಅಥವಾ ದೇವರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ಯೆರೂಸಲೇಮ್ ಜನರು ಸಹ ಏನು ಮಾಡ್ತಾರೆ, ದೇವರು ಅಷ್ಟು ವಾಗ್ದಾನ ಕೊಡ್ತಾರೆ. ಏನಂತ ನೋಡಿ, ನಾನು ನಿಮಗೇನು ಮಾಡ್ತೀನಿ, ನಾನು ಕೊಡುವಂಥ ಜಯವೋ ಏನಾಗಿರುತ್ತೆ, ನಿತ್ಯವಾಗಿರುತ್ತೆ ಅಂತ. ಇದನ್ನು ನೀವು ಇನ್ನೊಂದು ಕಡೆ ಎಲ್ಲಿ ನೋಡ್ಬೋದು, ಅಬ್ರಹಾಮನ ಜೀವನದಲ್ಲಿ ನೋಡ್ಬೋದು. ಅಬ್ರಹಾಮನು ಸಹ ಏನು ಮಾಡ್ತಾ ಇರ್ತಾರೆ, ಅವರು ದೇವ್ರ ಹತ್ರ ಅಂದ ಮಗನಿಗೋಸ್ಕರ ವಾಗ್ದಾನ ಪಡೆದುಕೊಳ್ಳುವುದಕ್ಕೆ ಮೊದಲು ಏನಾಗ್ತಾ ಇದೆ, ಮೊದಲಲ್ಲಿ ದೇವ್ರು ಏನು ಹೇಳ್ತಾರೆ, ನಿನಗೆಲ್ಲ ಸಂಪತ್ತು ಏನಾಗಿದ್ದೀನಿ, ನಾನಾಗೇ ಇದ್ದೀನಿ ಅಂತ ಹೇಳುವಾಗ ಅಬ್ರಹಾಮನು ಹೇಳ್ತಾನೆ, ದೇವರೇ ನೀವೆಲ್ಲ ಕೊಟ್ಟಿದ್ದೀರಾ, ಸಂತಾನ ಇಲ್ಲದೆ ಹೋಗ್ಬಿಟ್ರೆ ಏನಾಯಿತು, ಯಾರಿಗೋ ಕೊಟ್ಬಿಟ್ಟು ಹೋಗ್ಬೇಕಲ್ಲ ಎಲ್ಲೋನು ಅಂತ ಹೇಳುವಾಗಲೇ ಅಲ್ಲಿ ಏನಾಗ್ತಾಯಿದೆ, ಅವರ ಜೀವನದಲ್ಲಿ ಒಂದು ಕಷ್ಟ. ಆ ಕಷ್ಟ ಇಲ್ಲದೆ ಹೋದರೆ ಯಾರು ಬರೋಕ್ಕೆ ಸಾಧ್ಯ ಇರಲಿಲ್ಲ, ಈಸಾಕನು ಬರುವುದಕ್ಕೆ ಸಾಧ್ಯ ಇರಲಿಲ್ಲ. ಹಲ್ಲೆಲೂಯಾ. ಹಾಂ, ಇವಾಗ 26ನೇ ವಾಕ್ಯ ಓದಿ, ಅದಲ್ಲೇ ಮತ್ತೆ 8:26. ಆಗ ಯಾಕೆ ಧೈರ್ಯಗೊಳ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದರು, ಆಗ ಎಲ್ಲ ಶಾಂತವಾಯಿತು. ಅಲ್ಲಲ್ಲ 26. ಅಲ್ಪವಿಶ್ವಾಸಿಗಳೇ, ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ, ಯಾಕೆ ಧೈರ್ಯಗೆಡ್ತೀರಿ. ಈ ವಾಕ್ಯವನ್ನು ಇದನ್ನು ಓದುವಾಗ ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಯೇಸು ಕ್ರಿಸ್ತ ಅವರನ್ನು ನೋಡಿ ಆ ಒಂದು ಸಿಚುವೇಶನಲ್ಲಿ ಬೈತಾ ಇದ್ರು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟೋ ಜನ ಬೈತಾರೆ ಅಥವಾ ಅವರನ್ನು ಕೆಳಗಡೆ ಮಾತಾಡಿ ಏನಂತ, ಅಲ್ಪವಿಶ್ವಾಸಿಗಳೇ ಅಂತ. ಅಲ್ಪವಿಶ್ವಾಸಿಗಳೇ ಅಂತ ಹೇಳುವಾಗ ದೇವರ ಆ ಜಾಗದಲ್ಲಿ ಅವರನ್ನು ಬೈತಾ ಇಲ್ಲ, ಯೇಸು ಕ್ರಿಸ್ತ ಆ ಜಾಗದಲ್ಲಿ ಅವರನ್ನು ಬೈತಾ ಇಲ್ಲ. ಅಲ್ಲಿ ಅವರಲ್ಲಿ ಇದ್ದಿದ್ದು ಏನು ಕೊರತೆ ಅಂತ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಅದು ಟೋನ್ ಅದು ನಾವು ಸಡನ್ನಾಗಿ ಓದುವಾಗ ನಮ್ಗೇನು ಅನಿಸುತ್ತೆ, ಯೇಸು ಕ್ರಿಸ್ತು ಅಲ್ಲಿ ಅವರನ್ನು ಬೈತಾ ಇದ್ದಾರೆ ಅಥವಾ ಅವ್ರನ್ನ ಗದರಿಸ್ತಾ ಇದ್ದಾರೆ ಅಂತ. ಚೆನ್ನಾಗಿ ಯೋಚನೆ ಮಾಡಿದ್ರೆ ಯೇಸು ಕ್ರಿಸ್ತು ಬಿರುಗಾಳಿಯನ್ನು ಗದರಿಸ್ತಾ ಇದ್ದಾರೆ, ಅವ್ರ ಸ್ವಂತ ಜನರನ್ನು ಗದರಿಸ್ತಾ ಇಲ್ಲ. ಅವರ ಶಿಷ್ಯರನ್ನು ದೇವರು ಆ ಜಾಗದಲ್ಲಿ ಗದರಿಸ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಯಾಕೆ ಭಯಪಡ್ತಾ ಇದ್ದಾರೆ, ಅಲ್ಪವಿಶ್ವಾಸಿಗಳಾಗಿದ್ದೀರಾ ಅಂತ. ಪೇತ್ರನನ್ನು ಸಹ ನೀರಿನ ಒಳಗಡೆ ಬೀಳುವಾಗ ದೇವರು ಅವ್ರನ್ನ ಗದರಿಸಿದ್ರ, ಕೈ ಕೊಟ್ಟು ಏನು ಮಾಡ್ತಾ ಇದ್ದಾರೆ, ನಾವು ದೇವರನ್ನು ನೋಡುವಾಗ ಯಾವಾಗಲೂ ಏನು ಅಂದ್ಕೊಳ್ತೀವಿ ಅಂದರೆ, ದೇವರು ನಮ್ಮನ್ನು ಯಾವಾಗಲೂ ಗದರಿಸ್ತಾನೆ ಇರ್ತಾರೆ ಅಥವಾ ಜೋರಾಗೆ ಮಾತಾಡ್ತಾರೆ, ಇದೇ ಮಾಡ್ತಾರೆ ಅಂತ. ದೇವರು ತನ್ನ ಮಕ್ಕಳನ್ನು ಗದರಿಸ್ತಾರೆ, ಹೌದು. ಇಲ್ಲಿ ಯಾವ ಸಿಚುವೇಶನಲ್ಲಿ ಮಾಡಬೇಕೋ ಅಲ್ಲಿ ಮಾಡ್ತಾರೆ. ಈ ಜಾಗದಲ್ಲಿ ಆ ಶಿಷ್ಯರು ಭಯಪಟ್ಟಿದ್ದು ದೇವರು ಆ ಜಾಗದಲ್ಲಿ ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನು ಮಾತ್ರ ಅಲ್ಲ, ಅಲ್ಲಿ ಅವ್ರನ್ನ ಗದರಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ, ಅಲ್ಪವಿಶ್ವಾಸಿಗಳೇ ಯಾಕೆ ಇಷ್ಟು ಭಯಪಡ್ತಾ ಇದ್ದೀರಾ. ಅಲ್ಪವಿಶ್ವಾಸಿಗಳೇ ಅನ್ನುವುದು ಅವರಲ್ಲಿ ಇದ್ದಂಥ ವಿಶ್ವಾಸನೂ ದೇವರವ್ರಿಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಕೊರತೆ ಆಗಿದೆ ಈ ಜಾಗದಲ್ಲಿ, ವಿಶ್ವಾಸ. ದೇವರು ತಿಳಿಸುವುದಕ್ಕೂ ದೇವರೊಬ್ಬರನ್ನ ಗದರಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ನಮ್ಮ ವಿಶ್ವಾಸದ ಪರೀಕ್ಷೆಯನ್ನು ನೀವು ಸಂತೋಷವಾಗಿ ತಗೊಳ್ಳಿ ಅಂತ ಎಲ್ಲಿದೆ, ಈ ಜೇಮ್ಸ್ ಯಾಕೋಬನು 1ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದಿ, 2ನೇ ವಾಕ್ಯದಿಂದ ಓದಿ. ಯಾಕೋಬು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 2 ಮತ್ತು 3. ನನ್ನ ಸಹೋದರರೇ,
ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಎಂದು ಎಣಿಸಿರಿ. ನಿಮ್ಮ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೇನ್. ಆಮೇನ್. ಕಂಟಿನ್ಯೂ ಮಾಡಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗೀಕರಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವರಾಗಿ ಇದ್ದಾರೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಬೇಕು. ಸಂದೇಹ ಪಡುವವನು ಮೊದಲು ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವೇನು ಮಾಡಿ, ನಿಮ್ಮನ್ನು ನೀವು ಏನು ಮಾಡಿ, ಸಂತೋಷವಾಗಿರಿ. ಯಾವಾಗ ಈ ರೀತಿ ಕಷ್ಟಗಳು, ನಿಮ್ಮ ವಿಶ್ವಾಸಕ್ಕೆ ವಿರೋಧವಾಗಿ ಕಷ್ಟಗಳು ಬರುವಾಗ ನೀವೇನು ಮಾಡಿ, ಸಂತೋಷವಾಗಿರಂತೆ. 1 ಪೇತ್ರನು 1ನೇ ಅಧ್ಯಾಯ 7ನೇ ವಾಕ್ಯ. 1 ಪೇತ್ರನು 1ನೇ ಅಧ್ಯಾಯ 7ನೇ ವಾಕ್ಯ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿಸಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಹಲ್ಲೆಲೂಯಾ. ಆಮೆನ್. ನೀವೇನಂತ ಹೇಳ್ತಾ ಇದ್ದಾರೆ, ನೀವು ಈ ಒಂದು ಬಂಗಾರವನ್ನೇ, ನಾಶವಾಗುವಂಥ ಬಂಗಾರವನ್ನೇ ಅಷ್ಟು ಶೋಧಿಸಿ ನೋಡ್ತೀರಾ ಅಂದರೆ, ಯಾಕಂದರೆ ನೋಡಿ, ನೀವು ನಿಮ್ಮ ಗೋಲ್ಡ್ ಎತ್ಕೊಂಡೋಗಿ ಸೇಲ್ ಮಾಡುವಾಗ ಆ ಒಂದು ಆಚಾರಿ ಅಂತಾನಲ್ಲ, ಅವ್ರು ಏನು ಮಾಡ್ತಾರೆ, ಅದನ್ನು ಚೆಕ್ ಮಾಡ್ತಾರೆ. ಏನಕ್ಕೋಸ್ಕರ ಚೆಕ್ ಮಾಡ್ತಾರೆ? ಪ್ಯೂರಿಟಿ ಚೆಕ್ ಅಂತ. ನಾಶವಾಗುವಂಥ ಬಂಗಾರವನ್ನೇ ಅಷ್ಟು ಅವರು ಪರಿಶುದ್ಧವಾಗಿದೆ ಅಂತ ನೋಡುವಾಗ ಇಲ್ಲೇನು ಹೇಳ್ತಾರೆ, ನಿಮ್ಮ ವಿಶ್ವಾಸ ಅದಕ್ಕಿಂತ ಅಮೂಲ್ಯವಾದದ್ದು, ಅದನ್ನೇನು ಮಾಡಬೇಕು? ಪರೀಕ್ಷೆ ಮಾಡಿ ನೋಡಬೇಕು ಅಂತ. ದೇವರು ಅವರ ಶಿಷ್ಯರನ್ನು ಆ ಜಾಗದಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ? ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ಅವ್ರ ಪರೀಕ್ಷೆಯಲ್ಲಿ ಅವ್ರಿಗೇನು ಅರ್ಥ ಆಗ್ತಾ ಇದೆ? ಅಲ್ಪ ವಿಶ್ವಾಸಿಗಳೇ. ಒಂದು ವೇಳೆ ಯೇಸು ಕ್ರಿಸ್ತುವ ಜಾಗದಲ್ಲಿ ಅವರನ್ನು ಅಲ್ಪ ವಿಶ್ವಾಸಿಗಳೇ ಅಂತ ಕರೆಯದೇ ಹೋಗಿದ್ದರೆ ಅವರಿಗೆ ಅರ್ಥ ಆಗ್ತಾಯಿತ್ತಾ ಆ ಜಾಗದಲ್ಲಿ ಏನಾಯಿತು ಅಂತ? ಅಥವಾ ನಮಗೆ ಅರ್ಥ ಆಗ್ತಾಯಿತ್ತಾ ಆ ಜಾಗದಲ್ಲಿ ಏನಾಯಿತು ಅಂತ? ನಮಗೆ ಅರ್ಥ ಆಗಬೇಕಾದ್ರೆ ದೇವರು ಏನು ಮಾಡಬೇಕು? ಆ ಜಾಗದಲ್ಲಿ ಅವರು ಮಾತನಾಡಬೇಕಾಗಿತ್ತು. ಅವರ ಸಿಚುವೇಶನ್, ಅವರ ಸಂದರ್ಭ ಏನಾಗಿತ್ತು ಅಂತ ನಮಗೇನಾಗಬೇಕಾಗಿತ್ತು? ತಿಳಿಸ್ಬೇಕಾಗಿತ್ತು. ಅದನ್ನೇ ಇವಾಗ 1 ಪೇತ್ರನು 1ನೇ ಅಧ್ಯಾಯ 7ನೇ ವಾಕ್ಯದಲ್ಲೂ ಸಹ ಏನು ಹೇಳ್ತಾ ಇದ್ದಾರೆ? ಆ ಒಂದು ನಿಮ್ಮ ವಿಶ್ವಾಸವನ್ನು ಏನು ಮಾಡಬೇಕು? ಪರೀಕ್ಷೆ ಮಾಡಿ ನೋಡಬೇಕು. ಈ ಪರೀಕ್ಷೆಗಳು ನಮ್ಮನ್ನು ಏನು ಮಾಡತ್ತಂತೆ? ಯಾಕೋಬನು 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಆ ಒಂದು ಪರೀಕ್ಷೆ ನಿಮ್ಮಲ್ಲಿ ಏನು ಉಂಟು ಮಾಡತ್ತಂತೆ? ಸಂತೋಷನುಂಟು ಮಾಡುತ್ತಲ್ಲ, ನಿಮ್ಮನ್ನು 3ನೇ ವಾಕ್ಯ, 1ನೇ ಯಾಕೋಬನು 3ನೇ ವಾಕ್ಯ, ಯಾಕೋಬನು 1:3ನೇ ವಾಕ್ಯ, ಜೇಮ್ಸ್ 1:3 ವರ್ಸ್. ಪೇತ್ರನು 1ನೇ ಅಧ್ಯಾಯ, ಪೇತ್ರನಲ್ಲ, ಯಾಕೋಬನು 1ನೇ ಅಧ್ಯಾಯ ವಚನ 3. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ನಂಬಿಕೆ ಏನನ್ನು ಉಂಟು ಮಾಡುತ್ತಂತೆ? ಕಷ್ಟಗಳಿಂದ ಆದ ನಂಬಿಕೆ ಏನು ಉಂಟು ಮಾಡುತ್ತೆ? ಆನಂದವನ್ನು ಮಾತ್ರ. ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂ ಮಾಡಿ. ಅದನ್ನು ಆನಂದ ಉಂಟು ಮಾಡುತ್ತದೆ ಎಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ತಾಳ್ಮೆಯು ಸಿದ್ಧಿಗೆ ಬರಲಿ. ನಮಗೆ ಸಂತೋಷ ಬರುತ್ತೆ ಅನ್ನೋದು ದೊಡ್ಡ ವಿಷಯ ಅಲ್ಲ, ನಮ್ಮಲ್ಲಿ ತಾಳ್ಮೆ ಬರ್ತಾ ಇದೆ ಅನ್ನೋದು ದೊಡ್ಡ ವಿಷಯ. ಹಲ್ಲೆಲೂಯಾ. ನಮ್ಮಲ್ಲಿ ತಾಳ್ಮೆಯನ್ನು ದೇವರು ಉಂಟು ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ? ಎಲ್ಲ ವಿಧವಾದ ಕಷ್ಟಗಳಲ್ಲೂ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಸಂತೈಸ್ತಾರೆ, ಆದರಣೆ ಕೊಡ್ತಾರೆ. ಆದರೆ ಆ ಜಾಗದಲ್ಲಿ ಏನು ಮಾಡಬೇಕಾಗಿದೆ? ಮೊದಲು ನಮ್ಮ ಸ್ಟೇಟ್, ನಮ್ಮ ಸ್ಥಿತಿ ನಮ್ಗೆ ಅರ್ಥ ಆಗಬೇಕು. ನಾವೆಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಆಗಬೇಕು. ನನ್ನ ವಿಶ್ವಾಸ ಇದಾದ ಮೇಲೆ ಏನಾಗ್ತಾ ಇಲ್ಲ? ಬೆಳೀತಾ ಇಲ್ಲ. ಸುಮ್ಮನೆ ಇರುವಂಥ ವಿಶ್ವಾಸ ಬೆಳೆಯಲ್ಲ. ನಾವು ಉಪಯೋಗಿಸುವಂಥ ವಿಶ್ವಾಸ ಬೇಕು. ನಾವು ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಯಾವಾಗ ನೋಡಿದ್ರು ದೇವ್ರ ಹತ್ರ ಏನಾದರೂ ಒಂದು ಕೇಳ್ತಾನೆ ಇರಬಾರ್ದು. ಹೌದು, ಯಾವಾಗ ನೋಡಿದ್ರು ನಾವು ಕೇಳ್ತಾ ಇದ್ರೆ ಏನು ಹೇಳ್ತಾರೆ? ಮೆಟೀರಿಯಲಿಸ್ಟಿಕ್ ಅಂತಾರಲ್ಲ, ಹಂಗಂದರೆ ವಸ್ತುಗಳ ಮೇಲೆ ಇರುವಂಥ ಆಸೆಗಳಿಂದ ನಾವು ದೇವ್ರ ಹತ್ರ ಕೇಳೋದು ತಪ್ಪಾದ ವಿಷಯ. ಆದರೆ ನಮಗೆ ಇಷ್ಟವಾದಂಥ ವಿಷಯವಾಗಿರಲಿ, ಬೇಕಾಗಿರುವಂಥ ವಿಷಯ, ನಮ್ಮ ನೀಡ್ಸ್ ಏನೋ ನಮಗೆ ಬೇಕಾಗಿರುವಂಥ ವಿಷಯ, ನಮ್ಮ ಜೀವನವನ್ನು ನಡೆಸುವಂಥ ವಿಷಯವಾಗಿರಲಿ, ಅಥವಾ ಇದಿಲ್ಲದೆ ಹೋದರೆ ನಮ್ಮ ಜೀವನ ನಡೆಸೋಕ್ಕೆ ಆಗಲ್ಲ ಅನ್ನುವಂಥ ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡೋಕ್ಕಾಗಲ್ಲ? ದೇವರನ್ನು ಬಿಟ್ಟು ಬೇರೆ ಯಾರ ಕಡೆಯೂ ನೋಡೋಕ್ಕಾಗಲ್ಲ.
ಆದರೆ ನಾವು ಬೇರೆ ಯಾರ ಕಡೆ ನೋಡೋಕ್ಕೂ ಆಗಲ್ಲ, ದೇವ್ರ ಕಡೆ ನೋಡೋಕ್ಕೂ ಆಗಲ್ಲ. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅಂದರೆ, ನಮ್ಮ ಕಷ್ಟವನ್ನು ದೇವರು ಸಹ ಏನು ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಷ್ಟೋ ಜನರ ಮನಸ್ಸಿನಲ್ಲಿ ಬರುವಂಥ ವಿಷಯ ಏನು, ನನ್ನ ಕಷ್ಟವನ್ನು ದೇವರು ಸಹ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮಗೆ ಈ ವಿಷಯ ಯಾವಾಗ ಅರ್ಥ ಆಗುತ್ತೆ, ದೇವರು ಸಹ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಾವು ಯಾವಾಗ ನಮ್ಮ ಮೈಂಡಲ್ಲಿ ಬರುತ್ತೆ, ಅದು ನಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂತ ಯಾವಾಗ ಅರ್ಥ ಆಗುತ್ತೆ, ಕಷ್ಟಗಳಲ್ಲಿ ನಾವು ಇರುವಾಗ. ಕಷ್ಟನೇ ಇಲ್ಲದೆ ಹೋದರೆ ನಾವು ಅಲ್ಪ ವಿಶ್ವಾಸಿಗಳು, ನಮಗೆ ಅರ್ಥ ಆಗಲ್ಲ. ನಾವೇನು ಅಂದ್ಕೊಳ್ತೀವಿ, ನನ್ನಲ್ಲಿ ವಿಶ್ವಾಸ ಇದೆ, ದೇವರು ಎಲ್ಲವನ್ನು ಯಾಕಂದರೆ ಎಷ್ಟೋ ಜನರ ಬಾಯಲ್ಲಿ ಬರುವಂಥ ವಿಷಯ ಏನಂದರೆ, ದೇವರು ಎಲ್ಲವನ್ನು ತಕ್ಕ ಸಮಯದಲ್ಲಿ ನಡೆಸ್ತಾರೆ, ಅಥವಾ ದೇವರು ಆ ಸಮಯದಲ್ಲಿ ನಡೆಸ್ತಾರೆ ಅಂತ. ಕಾದಿರುವವರೆಗೂ ಆ ವಾಕ್ಯದ ಅರ್ಥ ನಿಮ್ಗೆ ಆಗಲ್ಲ. ಆ ವಾಕ್ಯ ಎಷ್ಟು ಕಷ್ಟವಾದಂಥ, ಜೀವನದಲ್ಲಿ ನಡೆಸೋದಕ್ಕೆ ಎಷ್ಟು ಕಷ್ಟವಾದಂಥ ವಾಕ್ಯ ಅಂತ ನಮಗೇನಾಗಲ್ಲ, ಅರ್ಥ ಆಗಲ್ಲ. ತುಂಬ ಕಷ್ಟವಾದಂಥ ವಾಕ್ಯ ಯಾವುದು, ದೇವರು ತನ್ನ ಸಮಯದಲ್ಲಿ ಎಲ್ಲೋ ನಡೆಸ್ತಾರೆ ಅನ್ನೋದೇ ತುಂಬ ಕಷ್ಟವಾದ ವಾಕ್ಯ. ಯಾಕಂದರೆ ಅವರ ಸಮಯ ನಮ್ಮ ಸಮಯವಾಗಿ ಎಷ್ಟೋ ಸಲ ಇರಲ್ಲ. ಹಲ್ಲೆಲೂಯಾ. ಅದೇ ಯೆಶಾಯ 51 ಹೋಗೋಣ, 12ನೇ ವಾಕ್ಯದಿಂದ ಓದೋಣ. ಯೆಶಾಯ 51:12. ನಾನೇ ನಿಮ್ಮನ್ನು ಸಂತೈಸುವವನಾಗಿ ಇರುವಲ್ಲಿ ಮರ್ತ್ಯ ಮನುಷ್ಯನಿಗೆ, ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು? ಆಕಾಶಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತರಾದ ದೇವರನ್ನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕರ ಕ್ರೋಧಕ್ಕೆ ದಿನವೆಲ್ಲ ಎಡಬಿಡದೆ ಅಂಜುತ್ತೀಯಾ? ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ? ಸೆರೆಯಲ್ಲಿ ಕುಗ್ಗಿರುವವನು ಸಾಯನು, ಪಾತಾಳಕ್ಕೆ ಇಳಿಯನು, ಬೇಗನೆ ಬಿಡುಗಡೆಯಾಗುವವನು. ಅವನಿಗೆ ಅನ್ನದ ಕೊರತೆ ಇರದು. ಅಲೆಗಳು ಬೋರ್ಗರೆಯಷ್ಟು ಸಮುದ್ರವನ್ನು ರೇಗಿಸುವ ನಿನ್ನ ದೇವರಾದ ಕರ್ತರು ನಾನೇ. ಸೇನಾಧೀಶರಾದ ಕರ್ತರೆಂಬುದೇ ನನ್ನ ನಾಮಧೇಯ. ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚೀಯೋನಿಗೆ ನೀವು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈ ನೆರಳಿನಲ್ಲಿ ನಿನ್ನನ್ನು ಒದಗಿಸಿದ್ದೇನೆ. ಆಮೆನ್. ಈ ವಾಕ್ಯ ನನಗೆ ಯಾವಾಗ ಸಿಕ್ತು ಅಂದರೆ, ಈ ವಾರದಲ್ಲಿ ದೇವ್ರ ಹತ್ರ ಕೂತ್ಕೊಂಡು, ದೇವರೇ ನನಗೇನಾಗ್ತಾಯಿಲ್ಲ, ನಿಮ್ಮಲ್ಲಿ ಬೆಳೆಯೋಕ್ಕೂ ಆಗ್ತಾಯಿಲ್ಲ, ವಿಶ್ವಾಸಲ್ಲೂ ನಾನು ಬೆಳೀತಾ ಇಲ್ಲ, ಏನಾಗ್ತಾಯಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದ ಥರ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ನಾನು ಕೇಳುವಂಥ ಪ್ರಾರ್ಥನೆಗಳಿಗೂ ನನಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಉತ್ತರ ಸಿಕ್ಕಿದ್ರೂ ನನಗೆ ಅದನ್ನು ಏನು ಮಾಡೋಕ್ಕಾಗ್ತಾಯಿಲ್ಲ, ಸ್ವೀಕರಿಸ್ಕೊಳಕ್ಕಾಗ್ತಾಯಿಲ್ಲ. ಯಾಕೆಂದರೆ ದೇವರ ಉತ್ತರ ಯಾವಾಗಲೂ ಏನಾಗಿರುತ್ತೆ, ನಾನು ಅದನ್ನು ತಕ್ಕ ಸಮಯದಲ್ಲಿ ನಾನು ಮಾಡ್ತೀನಿ. ಅಥವಾ ಸಂತೈಸುವಂಥ ವಾಕ್ಯಗಳನ್ನು ಕೊಡುವಾಗ ಎಷ್ಟೋ ಸತಿ ನಮಗೇನಾಗತ್ತಂದರೆ, ನೀವು ತುಂಬ ದುಃಖದಲ್ಲಿರುವಾಗ ನಿಮ್ಮನ್ನು ಎಷ್ಟೇ ಬಂದು ಒಬ್ಬರು ಸಂತೈಸಿದ್ರು ಏನಾಗುತ್ತೆ, ಅದನ್ನು ಸ್ವೀಕರಿಸೋಕ್ಕಾಗಲ್ಲ. ದೇವರೇ ಬಂದರೂ ನಿಮ್ಮನ್ನು ಸಂತೈಸಿದ್ರು ಏನಾಗಲ್ಲ, ನಮಗೆ ಸ್ವೀಕರಿಸೋಕ್ಕಾಗಲ್ಲ. ಯಾಕಂದರೆ ನೋಡಿ, ಇದನ್ನು ನಾನು ಪ್ರಾರ್ಥನೆ ಮಾಡಿಬಿಟ್ಟು ನಾನು ಇಷ್ಟನೇ ಇಲ್ಲದೆ ಕೂತ್ಕೊಂಡೆ ದೇವ್ರ ವಾಕ್ಯ ಓದೋಕ್ಕೆ. ಯಾಕೆ ಇಷ್ಟ ಇಲ್ಲದೆ ಕೂತ್ಕೊಂಡೆ ಅಂದರೆ, ಇಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ತಿರುಗಿ ವಾಗ್ದಾನಗಳನ್ನ ಕೊಡ್ತಾ ಇದ್ದಾರೆ, ಆದರೆ ಜೀವನದಲ್ಲಿ ಏನಾಗ್ತಾಯಿಲ್ಲ, ನೆರವೇರ್ತಾ ಇಲ್ಲ. ಆ ಒಂದು ಕಾದಿರುವಂಥ ಸಿಚುವೇಶನಲ್ಲಿ ನಾನು ಕೂತ್ಕೊಳ್ಬೇಕಾದ್ರೆ ತಿರುಗಿ ಯೆಶಾಯ 51 ಇದೊಂದು ಏನು ಹೇಳ್ತೀರಾ, ಈ ರೀತಿ ಒಂದು ವಾಗ್ದಾನದ ವಾಕ್ಯ ಆಗಲಿ, ಸಂತೈಸುವಂಥ ವಾಕ್ಯಗಳನ್ನ ತಿರುಗಿ ದೇವ್ರು ಕೊಡುವಾಗ ಈಗೇನಾಯ್ತಂದರೆ, 1ರಿಂದ 8 ಓದ್ತಾ ಇದ್ದೀನಿ, ಅಳ್ತಾ ಇದ್ದೀನಿ ಕೂತ್ಕೊಂಡು. ಓದಬೇಕಾದ್ರೆ ಏನು ಮಾಡ್ತಾ ಇದ್ದೀನಿ, ಕೂತ್ಕೊಂಡು ಅಳ್ತಾ ಇದ್ದೀನಿ. ಏನಕ್ಕೆ ಅಳ್ತಾ ಇದ್ದೀನಿ ಅಂದರೆ, ದೇವರೇ ಎಷ್ಟು ತಾನೇ ನಾನು ನಿಮ್ಮ ಹತ್ರ ಸಂತೈಸುವಂಥ ವಾಕ್ಯಗಳನ್ನು ಕೇಳಿಸ್ಕೊಳ್ಳೋದು, ಯಾವಾಗ ತಾನೇ ನನ್ನ ಜೀವನದಲ್ಲಿ ಕೊಟ್ಟಂಥ ವಾಕ್ಯವನ್ನು ನೆರವೇರಿಸ್ತೀರಾ? ಯಾಕಂದರೆ ನನ್ನಿಂದ ಅದನ್ನು ಮಾಡೋಕ್ಕೆ ಸಾಧ್ಯವಾಗಿದ್ದಿದ್ದರೆ ನಿಮ್ಮ ಹತ್ರ ನಾನು ಬರ್ತಿರಲಿಲ್ಲ. ಅಥವಾ ನನ್ನ ಕುಟುಂಬದಲ್ಲಾಗಲಿ, ನನ್ನಿಂದ ಆಗಲಿ, ಬೇರೆ ಯಾರಿಂದನೂ ಅದನ್ನು ಮಾಡೋಕ್ಕೆ ಸಾಧ್ಯ ಅಂದರೆ ನಾನು ನಿಮ್ಮ ಹತ್ರ ಬಂದು ಅದನ್ನು ಕೇಳಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಆದರೆ ಇದನ್ನು ನಿಮ್ಮಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಗೊತ್ತಿದ್ದು ನಾನೇನು ಮಾಡ್ತಾಯಿದ್ದೀನಿ, ಕಾದಿರೋದನ್ನು ಬಿಟ್ಟು ಬೇರೆ ಏನು ಹೇಳ್ತೀರಾ, ಬೇರೆ ಆಪರ್ಚುನಿಟಿನೇ ಇಲ್ಲ. ಒಂದು ದೇವ್ರ ಮೇಲೆ ಕಾದಿರಬೇಕು, ಅಥವಾ ಆ ವಿಷಯ ನಮ್ಮ ಜೀವನದಲ್ಲಿ ಸಿಗೋದೇ ಇಲ್ಲ ಅಂತ ಅನ್ನುವಂಥ ಸಿಚುವೇಶನ್ ಇಟ್ಕೊಳ್ಳಿ. ಇದನ್ನು ನಾವು ಇನ್ನೊಂದು ಯೋಚನೆ ಮಾಡಬೇಕಾದ್ರೆ, ಅಬ್ರಾಮನ ಕಥೆನೂ ಅದೇ ರೀತಿ. ಒಂದು, ಅವನು ತಾನಾಗಿ ತಾನು ಹೋಗಿ ಏನಾದರೂ ಒಂದು ಮಾಡಬೇಕಾಗಿತ್ತು, ಅಥವಾ ದೇವ್ರ ಮೇಲೆ ಕಾದಿರಬೇಕಾಗಿತ್ತು. ಅವನಿಗೆ ಸಾರಾಳ ಮೂಲಕನೇ ದೇವರು ಈಸಾಕನ ಕೊಡಬೇಕು ಅಂತ ಇರಬೇಕಾದ್ರೆ ಅಬ್ರಾಮ್ನ ಏನು ಮಾಡೋಕ್ಕಾಗಿರಲಿಲ್ಲ, ಅದನ್ನು ಅವನೇನು ಮಾಡ್ತಾರೆ, ಆ ಜಾಗದಲ್ಲಿ ತಾನಾಗೆ ತಾನು ಹೋಗಿ ಏನು ಮಾಡ್ತಾರೆ,
ಇಷ್ಮೇಲ್ನ ಹುಟ್ಟಿಸ್ತಾರೆ. ಇವಾಗ ನೀವು ಚೆನ್ನಾಗಿ ಯೋಚನೆ ಮಾಡಿದ್ರೆ ದೇವರು ಆಬ್ರಾಮನಿಗೂ ಸಹ ಕಂಟಿನ್ಯೂಸ್ ಆಗಿ ಏನು ಮಾಡಿರ್ತಾರೆ, ವಾಗ್ದಾನದ ವಾಕ್ಯಗಳು ಕೊಟ್ಟು ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಲೆಲೂಯ, ಒಡಂಬಡಿಕೆನೇ ಮಾಡ್ಕೊಂಡಿದ್ರು ಅಥವಾ ಅವರಿಗೆ ವಾಗ್ದಾನ ಪ್ರಾಮಿಸೇ ಕೊಟ್ಟಿದ್ರು ಆಬ್ರಾಮ್ನ ಏನು ಮಾಡ್ತಾ ಇದ್ದಾರೆ, ತಿರುಗಿ ಆ ಜಾಗದಲ್ಲಿ ತಪ್ಪು ಮಾಡ್ತಾರೆ. ಇದನ್ನು ನಾನು ಯೋಚನೆ ಮಾಡಬೇಕಾದ್ರೆ ನಾನು ಸಹ ದೇವ್ರ ಹತ್ರ ಇದನ್ನೇ ಪ್ರಾರ್ಥನೆ ಮಾಡಿ, ದೇವರೇ ಒಂದು ನಾನಾಗಿ ನಾನು ಹೋಗಿ ಇದನ್ನೇನು ಮಾಡ್ಬೋದು, ಆದರೆ ಅದು ಸರಿಯಾಗಿ ಬರಲ್ಲ. ನಾನು ಇಷ್ಟು ದಿವಸ ನಿಮ್ಮ ಮೇಲೆ ಕಾದಿದ್ಬಿಟ್ಟು ನಾನು ಹೋಗಿ ಮಾಡಿದ್ರೆ ಉಪಯೋಗ ಇಲ್ಲ. ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಈ ವಾಕ್ಯ ಓದ್ತಾ ಇದ್ದು 1-8 ಓದ್ಕೊಂಡು ಅಳ್ತಾ ಇದ್ದೀನಿ, ದೇವರೇ ಎಷ್ಟು ತಾನೇ ನಾನು ನಿಮ್ಮ ಹತ್ರ ಬಂದು ತಿರುಗಿ ಹೇಳಿದನೇ ಕೇಳಿಸ್ಕೊಳ್ಳೋದು. ನಿಮ್ಮ ವಾಗ್ದಾನಗಳೆಲ್ಲ ಸಾಕು, ಒಂದು ನೆರವೇರಿಸಿ ಅಥವಾ ನೆರವೇರಿಸಬೇಡಿ. ಪ್ರಾರ್ಥನೆ ಆ ರೀತಿ ಇತ್ತು. ಇದನ್ನು ಓದಬೇಕಾದ್ರೆ ತಿರುಗಿ ಅದು ಕರೆಕ್ಟಾಗಿ 9ನೇ ವಾಕ್ಯ ಬರ್ತಾ ಇದೆ. ಅಲ್ಲೂ ಸಹ ಆ ಜನರು ಏನು ಮಾಡ್ತಾ ಇದ್ದಾರೆ, ದೇವರನ್ನು ನೋಡಿ ಕರೀತಾರೆ, ಅಳ್ತಾರೆ. ಏನಂತ, ದೇವರೇ ಎಚ್ಚರಗೊಳ್ರಿ, ಏನು ಮಾಡಿ ನಿಮ್ಮ ಬಲಗೈಯಿಂದ ನಮ್ಮನ್ನು ಏನು ಮಾಡಿ ಕಾಪಾಡಿ ಅಂತಾರೆ. ಹಲ್ಲೆಲೂಯ. ನಮಗೂ ಸಹ ಆ ಒಂದು ಸಿಚುವೇಶನ್, ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅಷ್ಟು ಕೆಳಗಡೆ ಹೋಗುವವರೆಗೂ ದೇವರೇನು ಮಾಡ್ತಾಯಿಲ್ಲ, ಆ ಜಾಗದಲ್ಲಿ ಅವ್ರನ್ನ ಕಾಪಾಡ್ತಾ ಇಲ್ಲ. ಯಾಕಷ್ಟು ಕೆಳಗಡೆ ಹೋಗ್ಬೇಕಾಗಿತ್ತು, ನನ್ನ ವಿಶ್ವಾಸ ಅಷ್ಟೇ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಯಾಕಂದರೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮೀರಿ ಎಷ್ಟೋ ವಿಷಯಗಳು ಬರುತ್ತೆ, ನಮ್ಮ ಮನಸ್ಸಲ್ಲಿರುವಂಥ ವಿಷಯಗಳು. ದೇವರೇ ನಾನೇನು ಅಷ್ಟು ದೊಡ್ಡ ಪಾಪಿ ಅಲ್ವಲ್ಲ, ಏನು ಬರುತ್ತೆ ನಮ್ಮ ಪ್ರಾರ್ಥನೆ, ನಮ್ಮನ್ನು ಅರಿದೇ ಏನು ಬರುತ್ತೆ ಬಾಯಿನಿಂದ, ನಾನೇನು ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ, ಯಾರಿಗೂ ಕೊಲೆ, ಅಷ್ಟು ದೊಡ್ಡ ನನ್ನ ಪಾಪಿನೇ ದೇವರೇ, ಆದರೆ ಅಷ್ಟು ಯಾಕೆ ನನಗೆ ಮಾತ್ರ ಎಷ್ಟು ಕಷ್ಟ ಕೊಡ್ತಾ ಇದ್ದೀರಾ? ಯಾವಾಗ ಬರುತ್ತೆ ಇಂಥ ಪ್ರಾರ್ಥನೆಗಳು? ನಮಗೆ ಥಿಯರಿ ಗೊತ್ತಿರ್ಬೋದು. ಥಿಯರಿ ಅಂದರೆ ವಾಕ್ಯ ಓದುವಾಗ ನಮ್ಗೆ ಗೊತ್ತಾಗುತ್ತೆ, ಎಲ್ಲರೂ ಪಾಪಿಗಳೇ. ಏನಂದ, ಎಲ್ಲ ಮನುಷ್ಯರು ದೇವರ ಕಣ್ಗಳಲ್ಲಿ ರೋಮನ್ಸ್ 1, ರೋಮನ್ಸ್ 2, ಎಫೆಷನ್ಸ್ 2ನೇ ಅಧ್ಯಾಯ ಓದಬೇಕಾದ್ರೆ ಏನು ಬರ್ತಾ ಇದೆ, ಎಲ್ಲ ಮನುಷ್ಯರು ಪಾಪ ಮಾಡಿ ಏನು ಮಾಡಿದ್ರಂತೆ, ದೇವರಿಂದ ದೂರವಾಗಿದ್ದಾರೆ. ಆದರೆ ದೇವರಿಂದ ದೂರವಾಗಿ ಸತ್ತವರಾಗಿದ್ದಾರೆ ಅಂತಿದೆ. ಹಂಗಿರಬೇಕಾದ್ರೆ ಆದರೆ ನಮ್ಮ ಬಾಯಿಂದ ಏನು ಬರುತ್ತೆ, ದೇವರೇ ಅಷ್ಟು ನಾನೇನು ಕೊಲೆ ಮಾಡಿಲ್ಲ, ಒಂದು ಕೆಟ್ಟದಾದ ವಿಷಯ ಮಾಡಿಲ್ಲ, ನಾನು ಮಾಡಿರುವಂಥ ಪಾಪಗೆ ಯಾಕೆ ಇಷ್ಟು ದಂಡನೆ ಕೊಡ್ತಾ ಇದ್ದೀರಾ, ಅಥವಾ ಯಾಕೆ ಇಷ್ಟು ಪರೀಕ್ಷೆ ಕೊಡ್ತಾ ಇದ್ದೀರಾ ಅಂತ ಹೇಳುವಂಥ ಸಂದರ್ಭದಲ್ಲೇ ನಮಗೇನು ಅರ್ಥ ಆಗುತ್ತೆ, ನನ್ನ ಮನಸ್ಸಲ್ಲಿ ಇನ್ನೂ ಅದಿದೆ. ನಮ್ಮ ಮನಸ್ಸಲ್ಲಿ ಇರುವಂಥ ಆ ಒಂದು ವಿಶ್ವಾಸವಿರಲಿ, ನಾವು ದೇವ್ರ ಜೊತೆ ಯಾವ ಸಂಬಂಧ ಇಟ್ಕೊಂಡಿದ್ದೀವಿ ಅಂತ ಯಾವಾಗ ಅದೆಲ್ಲ ಅರ್ಥ ಆಗತ್ತೆ, ನಮ್ಮ ವಿಶ್ವಾಸ ಪರೀಕ್ಷೆ ಆಗುವಾಗ. ಎಷ್ಟೋ ವಿಷಯಗಳು ಎಲ್ಲಿ ಆ ಒಂದು ವಿಶ್ವಾಸ ಕಷ್ಟದಲ್ಲಿ ನಮ್ಮ ಪರೀಕ್ಷೆ ಮಾಡಿ ನೋಡ್ತಾರೆ. ಹಲ್ಲೆಲೂಯ. ಮತ್ತೆ 8ನೇ ಕಂಟಿನ್ಯೂ ಮಾಡೋಣ. 26, 27 ಹಂಗೆ. ಮತ್ತೆ 8ನೇ ವಚನ 26 ಮತ್ತು 27. ಆತನು ಅವರಿಗೆ, ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದರು. ಆಗ ಎಲ್ಲವೂ ಶಾಂತವಾಯಿತು. ಆಗ ಜನರು ಬೆರಗಾಗಿ, ಇವರು ಎಂಥವರಾಗಿ ಇರಬಹುದು, ಗಾಳಿಯೂ ಸಮುದ್ರವೂ ಸಹ ಇವರ ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಮೊದಲು ಅಲ್ಲಿ ದೇವ್ರು ಏನು ಮಾಡ್ತಾ ಅವ್ರಿಗೆ ಅವರ ವಿಶ್ವಾಸದ ಕುರಿತಾಗಿ ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ, ಗಾಳಿಯನ್ನು ಬಿರುಗಾಳಿಯನ್ನು ಏನು ಮಾಡ್ತಾ ಇದ್ದಾರೆ, ಶಾಂತಗೊಳಿಸ್ತಾರೆ. ಗದರಿಸಿ ಏನು ಮಾಡ್ತಾ ಇದ್ದಾರೆ, ಶಾಂತವಾಗುತ್ತೆ. ಎಲ್ಲನೂ ಶಾಂತವಾಗಿದ್ದ ಮೇಲೆ ಆ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ಶಿಷ್ಯರೆಲ್ಲ, ಎಂಥ ಮನುಷ್ಯರು ಇವರು, ಏನು ಮಾಡ್ತಾರೆ, ಬಿರುಗಾಳಿನೂ ಗಾಳಿನೂ ಸಹ ಏನು ಮಾಡ್ತಾ ಇದೆ, ಇವರು ಹೇಳುವಂಥನ್ನು ಕೇಳ್ತಾ ಇದೆ. ಈ ಒಂದು ಆಶ್ಚರ್ಯ ಜಾಗದಲ್ಲಿ ಯಾಕೆ ಅಷ್ಟು ಮುಖ್ಯ ಅಂದರೆ, ಯಾಕೆ ಅವರು ಶಿಷ್ಯರು ದೇವರನ್ನು, ಯೇಸು ಕ್ರಿಸ್ತುವನ್ನು ನೋಡಿ ಅವರು ಆಶ್ಚರ್ಯ ಪಡುವುದು ಅಷ್ಟು ಮುಖ್ಯ ಅಂದರೆ, ನೀವು ಇದೇ ಯೆಶಾಯ 51ರಲ್ಲಿ 12ನೇ ವಾಕ್ಯದಿಂದ ಓದಬೇಕಾದ್ರೆ ಅಲ್ಲೂ ಸಹ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿರುವಂಥ ಲೋಕವನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದು, ನಾನು ತಾನೇ ಸೃಷ್ಟಿ ಮಾಡಿದ್ದು ಅಂತಾರೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಇನ್ನೊಂದು ಸತಿ ಅದನ್ನು ಓದ್ಬಿಡೋಣ, ಒಂದೇ ಒಂದು ವಾಕ್ಯ ಮಾತ್ರ. ಯೆಶಾಯ 51 15 ಅಂದ್ಕೊಳ್ತೀನಿ. ಹೌದು, ಅಲ್ಲ 13. ಯೆಶಾಯ 51 ವಚನ 13. ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತರಾದ ದೇವರನ್ನು ಮರೆತು ಬಿಟ್ಟಿಯಾ? ಆಮೇನ್. 15ನೇ ವಾಕ್ಯ. ನಾನೇ ನಿನ್ನನ್ನು ಸಂತೈಸುವವನು ಆಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ 15 ಅಲೆಗಳು ಬೋರ್ಗರಿಯುವಷ್ಟು ಸಮುದ್ರವನ್ನು ರೇಗಿಸುವ ನಿನ್ನ ದೇವರಾದ ಕರ್ತರು ನಾನೇ. ಸೇನಾಧೀಶ್ವರದ ಕರ್ತರೆಂಬುದೇ ನನ್ನ ನಾಮಧೇಯ. ಆಕಾಶವನ್ನು ನಿಲ್ಲಿಸಬೇಕೆಂತಲೂ
ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚೀಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈ ನೆರಳಿನಲ್ಲಿ ನಿನ್ನನ್ನು ಒದಗಿಸಿದ್ದೇನೆ. ಆಮೇಲೆ ನೋಡಿ 16-17 ಯಾಕೆ ಅಷ್ಟು ಮುಖ್ಯ ಅಂದರೆ ಅಲ್ಲಿ ಏನು ಹೇಳ್ತಾ ಇದ್ದು ನೋಡಿ, ಆ ಕಡಲನ್ನು ಆ ಒಂದು ಬಿರುಗಾಳಿ ಬರಮಾಡಿದ ಯಾರಂತೆ? ದೇವರು. ಆ ಜಾಗದಲ್ಲಿ ಬಿರುಗಾಳಿನೂ ಸಹ ಅವ್ರು ಹೇಳೋದನ್ನು ಕೇಳ್ತಾ ಇದೆ. ಅಂದರೆ ಆ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿರುಗಾಳಿ ಅಲ್ಲ, ಆ ನೀರನ್ನು ಸೃಷ್ಟಿ ಮಾಡಿರುವಂಥ ದೇವರೇ ನಾನು ಅಂತ ಇದ್ದಾರೆ. ಹಲ್ಲೆಲೂಯಾ. ಹಾಂ, ಅವ್ರೇನು ಹೇಳ್ತಾರೆ ಅಂದರೆ, ನಿಮಗೆ ನಾನೇನು ಕೊಟ್ಟಿದ್ದೀನಿ, ನನ್ನ ವಾಕ್ಯವನ್ನು ಕೊಟ್ಟು ಬೇರೆಯವ್ರಿಗೆ ಅದನ್ನು ಕಲಿಸುವಂಥ ರೀತಿಯಲ್ಲಿ ನಾನೇನು ಮಾಡಿದ್ದೀನಿ, ನಿಮ್ಮನ್ನು ಸೃಷ್ಟಿ ಮಾಡಿದ್ದೀನಿ ಅಂತಾರೆ. ಇದನ್ನೇ ದೇವ್ರು ಏನು ಹೇಳ್ತಾರೆ, ನಿಮ್ಮ ತಲೆ ಕೂದಲಲ್ಲಿರುವಂಥ ಪ್ರತಿಯೊಂದು ಕೂದಲನ್ನು ಸಹ ದೇವ್ರು ಏನು ಮಾಡಿದ್ದಾರೆ ಅಂತೆ, ಎಣಿಸಿಟ್ಟಿದ್ದಾರೆ. ಯಾಕಷ್ಟು ಆ ಒಂದು ವಾಕ್ಯ ಅಷ್ಟು ಮುಖ್ಯ ಅಂದರೆ 27ರಲ್ಲಿ ಮತ್ತೆ 8:27 ಏನಾಗ್ತಾ ಇದೆ, ಅಲ್ಲಿ ಏನು ಹೇಳ್ತಾರೆ, ಆ ಜನರೆಲ್ಲ ಬಿರುಗಾಳಿಯೂ ಸಹ ಇವ್ರಿಗೆ ಏನು ಮಾಡ್ತಾ ಇದೆ, ಕೀಳ್ಪಡ್ತಾ ಇದೆ, ಭಯಪಡ್ತಾ ಇದೆ ಅಂತೇಳಿ ಅಂತಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ನಮಗೂ ಸಹ ದೇವರನ್ನು ನೋಡಿ ಆಶ್ಚರ್ಯ ಪಡಬೇಕಂದ್ರೆ ನಮ್ಮ ವಿಶ್ವಾಸ ಏನಾಗಬೇಕು, ಪರೀಕ್ಷೆ. ದೇವರನ್ನು ಕಂಡು ನಮಗೆ ಈ ಆಶ್ಚರ್ಯ ಬರದೇ ಹೋದರೆ, ಹಂಗಂದರೆ ಎಷ್ಟು ಮಹಾದೇವರು ಅನ್ನೋಂಥ ಆಶ್ಚರ್ಯ ಬರದೇ ಹೋದರೆ ದೇವ್ರ ಮೇಲೆ ಇರುವಂಥ ಒಂದು ಮರ್ಯಾದೆ ಅಷ್ಟು ಜಾಸ್ತಿ ಆಗಲ್ಲ. ಹಲ್ಲೆಲೂಯಾ. ನಮಗೆ ದೇವರು ಒಂದು ತುಂಬ ಒಳ್ಳೆಯ ಒಂದು ಸಂಬಂಧವನ್ನು ಅವ್ರ ಜೊತೆ ಕೊಟ್ಟಿದ್ದಾರೆ. ಬೇರೆ ಯಾರಿಂದನೂ ಕೊಡೋದೇ ಬೇರೆ ಯಾವ ದೇವರಿರಲಿ, ಬೇರೆ ಯಾರ ಮನುಷ್ಯರಿಂದ ಕೊಡೋಕ್ಕಾಗದೇ ಇರುವಂಥ ಸಂಬಂಧವನ್ನು ನಮಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಒಂದು ಸಂಬಂಧವನ್ನು ಕೊಟ್ಟಿರುವಂಥ ದೇವರು, ನಾವು ನಮ್ಮ ತಂದೆ ತಾಯಿ ಇರಲಿ, ನಮ್ಮ ಅಣ್ಣ ತಮ್ಮ ಇರಲಿ, ನಮ್ಮ ಫ್ರೆಂಡ್ಸ್ ಇರಲಿ, ಅವ್ರ ಜೊತೆ ನಾವು ತುಂಬ ಕ್ಲೋಸ್ ಆಗ್ತಾ ಏನಾಗ್ತೀವಿ, ಸ್ವಲ್ಪ ಅವ್ರ ಮೇಲೆ ಇರುವಂಥ ಕ್ಲೋಸ್ ಆಗ್ತಾ ಏನಾಗುತ್ತೆ, ಮರ್ಯಾದೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ, ಮರ್ಯಾದೆ ಸ್ವಲ್ಪ ಏನಾಗುತ್ತೆ ಜಾಸ್ತಿ ಆಗಲ್ಲ. ಮರ್ಯಾದೆ ಯಾವಾಗಲೂ ಹತ್ರ ಆಗ್ತಾ ಕಡಿಮೆ ಆಗುತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರೇ ಇಟ್ಕೊಳ್ಳಿ. ನೀವು ನಿಮ್ಮ ಸ್ನೇಹಿತರು ಮೊದಲನೇ ದಿವಸ ನೋಡೋದಕ್ಕೂ ನೀವು ಒಂದು 2 ವರ್ಷ ಬಿಟ್ಕೊಂಡು ನೋಡೋದಕ್ಕೆ ಏನಿರುತ್ತೆ, ವ್ಯತ್ಯಾಸ ಇರುತ್ತೆ. ಮೊದಲು ಏನು ಮಾಡ್ತೀವಿ, ಬನ್ನಿ ಹೋಗಿ ಅಂತ ಹೇಳೋರು ಲಾಸ್ಟಲ್ಲಿ ಏನಾಗಿರುತ್ತೆ, ಇಲ್ಲೋ ಹೋಗಿ ಸೇರಿರುತ್ತೆ. ಸೊ ದೇವರ ಜೊತೆನೂ ಸಹ ನಮಗೆ ದೇವರು ಯಾವಾಗಲೂ ಏನು ಮಾಡಿರ್ತಾರೆ ಅಂದರೆ, ಒಂದು ಸ್ನೇಹಿತನೇ ಅಂತ ನಮ್ಮನ್ನು ಕರೀತಾರೆ. ಹಲ್ಲೆಲೂಯಾ. ನಾವು ದೇವ್ರ ಜೊತೆ ಸ್ನೇಹಿತರಾಗ್ತಾ ಓಪನ್ ಆಗಿ ಮಾತಾಡೋಣ. ತಪ್ಪಾಗಿ ಹೇಳ್ತಾನೆ, ನಾವು ನಮ್ಮ ಮನಸ್ಸನ್ನು ಓಪನ್ ಮಾಡಿ ದೇವ್ರ ಹತ್ರ ಮಾತನಾಡೋದು ತಪ್ಪಾದ ವಿಷಯ ಅಲ್ಲ. ಆದರೆ ಆ ಸ್ನೇಹಿತರ ಜೊತೆಯಲ್ಲಿ ತಂದೆ ಅನ್ನುವಂಥ ಮರ್ಯಾದೆ ನಮ್ಮಲ್ಲಿ ಬೆಳಿಬೇಕಂದ್ರೆ, ದೇವರು ಈ ರೀತಿ ಆಶ್ಚರ್ಯವಾದ ವಿಷಯಗಳನ್ನು ಮಾಡದೆ ಹೋದರೆ, ಆ ವಿಶ್ವಾಸ ನಮ್ಮಲ್ಲಿ ಬೆಳೆಯದೇ ಹೋದರೆ, ದೇವ್ರ ಮೇಲೆ ಇರುವಂಥ ಆ ಒಂದು ಮರ್ಯಾದೆ ಭಕ್ತಿ ಏನಾಗಲ್ಲ, ಜಾಸ್ತಿ ಆಗಲ್ಲ. ಯಾಕಂದರೆ ನಮ್ಮ ಡೈಲಿ ಮಾತನಾಡುವಂಥ ದೇವರು ತಾನೆ, ಡೈಲಿ ಸ್ನೇಹಿತರಾಗಿರುವಂಥ ದೇವ್ರು ತಾನೆ ಅಂತ ನಾವೇನು ಮಾಡಿಬಿಡ್ತೀವಿ, ತುಂಬ ಸುಲಭವಾಗಿ ತೊಗೊಳ್ತೀವಿ. ಇದು ನಾನು ಬೆಳೆದಿರುವಂಥವ್ರ ಕುರಿತಾಗಿ ಮಾತಾಡ್ತಾ ಇಲ್ಲ, ದೇವರಲ್ಲಿ ಬೆಳೀತಾ ಇರುವಂಥವ್ರು. ನಾವು ಇನ್ನೂ ಸಹ ಇವಾಗ ತಾನೇ ಕ್ರಿಸ್ತಲ್ಲಿ ಬಂದಿದ್ದೇವೆ. ಮೊದಲು ಏನು ಮಾಡ್ತೀವಿ, ನಾವು ಸ್ನೇಹಿತರಾಗ್ತೀವಿ ದೇವ್ರ ಜೊತೆ. ಹಲ್ಲೆಲೂಯಾ. ಆದರೆ ಅದೇ ದೇವರು, ಅದೇ ಪವಿತ್ರಾತ್ಮ, ಭಯಂಕರವಾದಂಥ ದೇವರು ಅನ್ನೋದು, ಅವರಿಗೆ ಮರ್ಯಾದೆ ಕೊಡುವುದು ಯಾವಾಗ ಬೆಳೆಯುತ್ತೆ ನಮ್ಮಲ್ಲಿ, ದೇವ್ರ ಹತ್ರ ನಾವು ಆಗ್ತಾ ಬಿರುಗಾಳಿಯಲ್ಲಿ ಅವರ ಅತಿಶಯಗಳನ್ನು ಮಾಡುವಾಗಲೇ ಅವ್ರ ಮೇಲೆ ಇರುವಂಥ, ನಾವು ಇನ್ನೂ ಅವ್ರ ಜೊತೆ ಹತ್ರ ಆಗ್ತೀವಿ ಹೌದು, ಆದರೆ ಅವ್ರ ಮೇಲೆ ಇರುವಂಥ ಮರ್ಯಾದೆ ಏನಾಗುತ್ತೆ, ಇನ್ನೂ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಆಮೇಲೆ ಕಂಟಿನ್ಯೂ ಮಾಡಿ ಓದಿ. ಐಸಾಯ 51. ಕರ್ತರು ತನ್ನ ರೋಷವನ್ನು ತುಂಬಿಕೊಟ್ಟ ಪಾತ್ರೆಯಿಂದ ಕುಡಿದ ಯೆರೂಸಲೇಮೇ, ಎಚ್ಚೆತ್ತುಕೋ, ಎದ್ದು ನಿಲ್ಲು. ಭ್ರಮಣಗೊಳಿಸುವ ಆ ಪಾನದ ಪಾತ್ರೆಯಲ್ಲಿ ಒಂದು ತೊಟ್ಟನ್ನು ಉಳಿಸದೆ ಕುಡಿದು ಬಿಟ್ಟಿದ್ದೆ. ಎತ್ತ ಮಕ್ಕಳನ್ನೆಲ್ಲ ಅವಳನ್ನು ಕರೆದುಕೊಂಡು ಹೋಗುವವನು ಯಾರೂ ಇಲ್ಲ. ಸಾಕಿದ ಆ ಸಕಲ ಕುಮಾರರಲ್ಲಿ ಅವಳ ಕೈ ಹಿಡಿಯುವವನು ಒಬ್ಬನೂ ಇಲ್ಲ. ಸಂತಾಪದಿಂದ ನಿನಗೆ ಬಡಿಕೊಳ್ಳುವವರು ಯಾರಿದ್ದಾರೆ? ನಿನಗೆ ಈ 2 ಬಾಧೆಗಳು ಬಂದಿವೆ. ನಿನ್ನ ದೇಶವು ಆಳುಪಾಳಾಗಿದೆ, ನಿನ್ನ ಪ್ರಜೆಗೆ ಕ್ಷಾಮವೂ ಖಡ್ಗವೂ ಪ್ರಾಪ್ತವಾಗಿದೆ. ನಾನು ನಿನ್ನನ್ನು ಹೇಗೆ ಸಂತೈಸಲಿ? ನಿನ್ನ ಮಕ್ಕಳು ಪ್ರಜ್ಞೆ ತಪ್ಪಿದವರಾಗಿ ಬಲೆಗೆ ಸಿಕ್ಕಿದ ಜಿಂಕೆಯಂತೆ ಬೀದಿಗಳಲ್ಲೆಲ್ಲ ಕೂಡುವ ಚೌಕದಲ್ಲಿ ಬಿದ್ದಿದ್ದಾರೆ. ಕರ್ತರ ರೋಷವನ್ನು ನಿನ್ನ ದೇವರ ತರ್ಜನವನ್ನು ಹೊಟ್ಟೆ ತುಂಬ ಕುಡಿದಿದ್ದಾರೆ. ಹೀಗಿರಲು ಗತಿಯೇನಳೆ? ದ್ರಾಕ್ಷವಿಲ್ಲದೆ ಅಮಲೇರಿದವಳೆ, ಇದನ್ನು ಕೇಳು. ನಿನ್ನ ಕರ್ತರು ತನ್ನ ಜನರ ಪಕ್ಷವಾಗಿ ವ್ಯಾಜ್ಯವಾಡುವ ನಿನ್ನ ದೇವರು ಆದ ಕರ್ತರು ಹೀಗೆ ಎನ್ನುತ್ತಾರೆ, ಇಗೋ, ಭ್ರಮಣಗೊಳಿಸುವ ಪಾನದ ಪಾತ್ರೆಯನ್ನು, ಅಂದರೆ ನನ್ನ ರೋಷವು ತುಂಬಿರುವ ಬಟ್ಟಲನ್ನು ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೆನು. ಅದನ್ನು ನೀನು ಇನ್ನೂ ಕುಡಿಯೇ. ನಿನ್ನನ್ನು ಬಾಧಿಸುವವರ ಕೈಗೆ ಅದನ್ನು ಕೊಡುವೆನು.
ಅವರು ನಿನಗೆ ನೀನು ಬಿದ್ದುಕೋ, ನಿನ್ನನ್ನು ತುಳಿತ ಹೋಗುವೆವು ಎಂದು ಹೇಳಲು ನೀನು ಹಾದು ಹೋಗುವ ಅವರಿಗೆ ನಿನ್ನ ಬೆನ್ನನ್ನು ನೆಲವನ್ನಾಗಿಯೂ ಬೀದಿಯ ಮಣ್ಣಾಗಿಯೂ ಮಾಡಿಕೊಂಡಿಯಲ್ಲ. ಆಮೇನ್. ಆಮೇನ್. ನೋಡಿ, ದೇವರು ತನ್ನ ಕೂಪದಲ್ಲಿ ಕೊಟ್ಟಂಥ ಒಂದು ಬಟ್ಲೆನ ಏನು ಮಾಡ್ತಾ ಇದ್ದಾರಂತೆ, ನಮ್ಮ ಹತ್ರಿಂದ ತೆಗಿತಾ ಇದ್ದಾರೆ. ಅವ್ರು ಯಾರಿಗೆ ಕೊಡ್ತಾರಂತೆ? ನಮಗೆ ವಿರೋಧ. ನಾವು ದೇವರ ವಾಕ್ಯದಲ್ಲಿ ಕೀರ್ತನೆಗಳಾಗಿರಲಿ, ಐಷಾಯದಲ್ಲಾಗಲಿ, ಯೆರೂಸಲೇಮ್ಲಾಗಿರಲಿ, ಎರೆಮ್ಯಾದಾಗಲಿ, ಇದೆಲ್ಲ ನೀವು ಓದಬೇಕಾದ್ರೆ ಅಲ್ಲಿ ವಿರೋಧಿಗಳು ಅಂತ ಉಪಯೋಗಿಸ್ತಾರೆ ಒಂದು ಪದವನ್ನು. ನಿಮ್ಮ ವಿರೋಧಿಗಳ ಮೇಲೆ ದೇವರು ನಿಮಗೇನು ಕೊಡ್ತಾರೆ? ಜಯ ಕೊಡ್ತಾರೆ, ಅದನ್ನು ಕೊಡ್ತಾರೆ ಅಂತ. ವಿರೋಧಿಗಳು ಅಂತ ಹೇಳುವಾಗ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂದರೆ, ಬೇರೆ ಮನುಷ್ಯರು ಅಥವಾ ನಮಗೆ ವಿರೋಧವಾಗಿರುವಂಥ ಮನುಷ್ಯರು ಅಂತ ಯೋಚನೆ ಮಾಡ್ತೀವಿ. ಆದರೆ ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡುವಂಥ ದೇವರು ಬೇರೆ ಮನುಷ್ಯರನ್ನು ಅಥವಾ ಆ ವಾಕ್ಯವನ್ನು ಓದುವಾಗಲೂ ಸಹ ನಾವು ಬೇರೆ ಮನುಷ್ಯರನ್ನು ಯೋಚಿಸಿ ವಾಕ್ಯಗಳನ್ನು ಓದಬಾರ್ದು. ದೊಡ್ಡ ತಪ್ಪು. ಯಾಕಂದರೆ ನಿನ್ನನ್ನು ಇದೇ ದೇವರು ಏನು ಹೇಳ್ತಾ ಇದ್ದಾರೆ, ನಿನ್ನನ್ನು ವಿರೋಧ ಮಾಡುವ ನಿಮ್ಮ ವೈರಿಗಳನ್ನು ಏನು ಮಾಡಿ ಪ್ರೀತಿಸು, ನಿಮ್ಮನ್ನು ದೋಸು ಪರ್ಸಿಕ್ಯೂಟು, ನಿಮ್ಮನ್ನು ಹಾಗೆ ಮಾಡೋರು, ನಿಮ್ಮ ಕೆಟ್ಟದ್ದು ಮಾಡೋರನ್ನ ಪ್ರೀತಿಸು ಅಂತ ಹೇಳುವಂಥ ದೇವರು ಅವ್ರನ್ನ ನಾನು ಬೀಳಿಸ್ತೀನಿ ಅಂತ ದೇವ್ರ ವಾಕ್ಯ ಹೇಳ. ನಮಗೆ ಯಾವಾಗಲೂ ವಿರೋಧಿಗಳು ಆ ಮನುಷ್ಯರಲ್ಲ, ಅವ್ರ ಹಿಂದೆಗಡೆ ಕ್ರಿಯೆ ಮಾಡ್ತಾ ಇರುವಂಥ ಆತ್ಮ, ದುಷ್ಟಾತ್ಮ. ನಮಗೆ ಒಂದು ಮನುಷ್ಯರ ಮೂಲಕ ಕಷ್ಟಗಳು ಬರುತ್ತೆ, ಅಥವಾ ದುಷ್ಟಾತ್ಮ ಡೈರೆಕ್ಟಾಗಿ ನಮಗೇನು ಮಾಡ್ತಾರೆ, ಪಿಶಾಚಿ ಆತ್ಮಗಳು ಏನು ಮಾಡುತ್ತೆ, ಡೈರೆಕ್ಟಾಗಿ ನಮ್ಗೆ ಅಟ್ಯಾಕ್ ಮಾಡುತ್ತೆ. ಬೀಳುವಾಗ ಅಥವಾ ನಾವು ಎದುರಿಸಿ ನಿಲ್ಲಬೇಕಂದ್ರೆ ನಾವು ಯಾರಿಗೆ ವಿರೋಧವಾಗಿರಬೇಕು? ಪಿಶಾಚಿ ಆತ್ಮ, ಆ ಮನುಷ್ಯರ ವಿರೋಧವಾಗಿಲ್ಲ. ಆ ಮನುಷ್ಯರ ಮೇಲೆ ನಮ್ಮ ಕೋಪ ಬೆಳೆಯೋಕ್ಕೆ ಹೋದರೆ ನಾವೇನಾಗ್ತಾ ಇದ್ದೀವಿ? ದೇವರ ವಾಕ್ಯವನ್ನು ಮಿಸ್ ಮಾಡ್ತಾ ಇದ್ದೀವಿ. ದೇವರ ವಾಕ್ಯದಲ್ಲಿ ಯಾವಾಗಲೂ ನಿನ್ನ ವಿರೋಧಿಗಳು ಅಂತ ಹೇಳುವಾಗ ಆ ಆತ್ಮಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ, ದುಷ್ಟಾತ್ಮಗಳು ಕುರಿತಾಗಿ ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ಮಾಡದೆ ಹೋದರೆ ಐಷಾ 52 ನಮ್ಗೆ ಅರ್ಥ ಆಗಲ್ಲ. ಐಷಾ 51ರಲ್ಲಿ ಇವತ್ತು ನಾವೇನು ಓದ್ಕೊಂಡ್ವಿ? ನಮ್ಮ ವಿಶ್ವಾಸ ಪರೀಕ್ಷೆ ಆಗದೆ ಹೋದರೆ ದೇವರನ್ನು ನೋಡಿ ನಾವೇನು ಮಾಡೋಕ್ಕಾಗಲ್ಲ, ಆಶ್ಚರ್ಯ ಪಡೋಕ್ಕೆ ಸಾಧ್ಯ ಅಲ್ಲ. ನಮ್ಮ ವಿಶ್ವಾಸ ಪರೀಕ್ಷೆವಾಗದೆ ಹೋದರೆ ನಮ್ಮ ವಿಶ್ವಾಸ ಬೆಳೆಯಲ್ಲ, ದೇವರನ್ನು ನೋಡಿ ನಾವು ಆಶ್ಚರ್ಯ ಪಡುವುದಕ್ಕೂ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ. ಹಾಂ, ಬಿರುಗಾಳಿಯಲ್ಲಿ ನಾವು ಭಯಪಡುವಾಗ ದೇವರು ನಮಗೇನು ತಿಳಿಸ್ತಾ ಇದ್ದಾರೆ? ನನ್ನ ವಿಶ್ವಾಸ ಕಡಿಮೆಯಾಗಿದೆ. ಅಲ್ಲೆಲ್ಲೂಯ. ಬಿರುಗಾಳಿಯಲ್ಲಿ ಭಯಪಡುವುದು, ಯಾಕಂದರೆ ಮೊದಲನೇ ಸಾರಿ ಇವಾಗ ಈಜುಡಿಯೋದನ್ನು ಕಲಿಯುವಾಗಲೂ ಸಹ ಮೊದಲನೇ ಸಾರಿ ನೀರಲ್ಲಿ ಹಾಕುವಾಗ ಏನಾಗುತ್ತೆ? ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ? ಅಯ್ಯೋ ಎಲ್ಲಿ ಮುಳುಗೋಗ್ಬಿಡ್ತೀವೋ ಅಂತ. ಯಾರೋ ಒಬ್ರು ಇರ್ತಾರೆ ನಮ್ಗೆ ಕಲಿಸೋದಕ್ಕೆ, ಯಾರೋ ಒಬ್ರು ಇದ್ದರೂ ನಮಗೇನಾಗುತ್ತೆ, ಆ ಒಂದು ಸ್ಥಳದಲ್ಲಿ ಭಯ. ಯಾಕೆ ಭಯ ಬರ್ತಾ ಇದೆ? ಯಾಕಂದರೆ ಅದಕ್ಕೆ ಮುಂಚೆ ನಾವು ಕಲ್ತಿಲ್ಲ. ಈಜುಡಿಯೋದಿರಲಿ, ಗಾಡಿ ಓಡಿಸೋದು ಕಲಿಯೋದಿರಲಿ, ಎಲ್ಲ ವಿಷಯಗಳಲ್ಲೂ ಫಸ್ಟ್ ಟೈಮ್ ಏನಾಗಿರುತ್ತೆ ನಮಗೆ? ಆ ಭಯ. ಅದಕ್ಕೆ ಆ ಮೊದಲನೇ ಸಾರಿ ನಾವು ದೇವ್ರ ಹತ್ರ ಹೋಗುವಾಗ ಆ ವಿಷಯವನ್ನು ಪಡೆದುಕೊಂಡು ಬರುವುದು ಅಷ್ಟು ಮುಖ್ಯ. ನಾವು ಮೊದಲನೇ ಸಾರಿನೇ ಅದನ್ನು ಮಿಸ್ ಮಾಡಿಬಿಟ್ರೆ ಅದಾದ ಮೇಲೆ ಬರುವಂಥ ಎಲ್ಲ ವಿಷಯಗಳನ್ನ ಏನು ಮಾಡ್ತೀವಿ? ಮಿಸ್ ಮಾಡ್ತೀವಿ. ಯಾಕೆ ಮಿಸ್ ಮಾಡ್ಕೊಳ್ತೀವಿ? ಅಯ್ಯೋ, ಲಾಸ್ಟ್ ಟೈಮು ಸಹ ದೇವ್ರು ಏನು ಮಾಡಿ, ನಾನು ಅಷ್ಟು ಪ್ರಾರ್ಥನೆ ಮಾಡಿದೆ, ಅದು ನನಗೆ ಸಿಕ್ಕಿಲ್ಲ. ನಾವೇನು ಮಾಡಿಬಿಡ್ತೀವಿ ಆ ಜಾಗದಲ್ಲಿ, ನೆಕ್ಸ್ಟ್ ಟೈಮು ಸಹ ಅದೇ ವಿಷಯವನ್ನು ಏನು ಮಾಡ್ತೀವಿ? ರಿಪೀಟ್ ಮಾಡ್ತೀವಿ. ಏನಂತ? ಸರಿ ಆಯಿತು, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ಇನ್ನೇನಕ್ಕೋಸ್ಕರ ನಾನು ದೇವ್ರ ಹತ್ರ, ನಾನು ಎಷ್ಟೇ ದೇವ್ರ ಹತ್ರ ಹೋದ್ನೂ ಆ ವಿಷಯ ಸಿಗಲ್ಲ. ಯಾಕೆ? ಮೊದಲನೇ ಸಾರಿ ನಾವು ದಾಟುವವರೆಗೂ ದೇವರ ಕ್ರಿಯೆ ನಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ಹೆಚ್ಚಾಗೋದಕ್ಕೆ ಸಾಧ್ಯ. ಮತ್ತೆ ಇವು 8ನೇ ಅಧ್ಯಾಯಕ್ಕೆ ಮುಂಚೆ ನೋಡಿ ದೇವ್ರು ಮಾಡುವಂಥ ವಿಷಯಗಳು, ಮತ್ತು 8ನೇ ಅಧ್ಯಾಯ ಆದಮೇಲೆ ನೋಡಿ ಶಿಷ್ಯರ ಮುಂದೆ ದೇವ್ರು ಮಾಡುವಂಥ ವಿಷಯಗಳು ತುಂಬ ವ್ಯತ್ಯಾಸ ಇದೆ. 8ನೇ ಅಧ್ಯಾಯ ಮುಗಿದಿದ್ದ ತಕ್ಷಣ ನೋಡಿ 2 ಪಿಶಾಚಿಗಳು ಬರುತ್ತೆ, ಏನೇನೋ ಕಂಟಿನ್ಯೂಸ್ ಆಗಿ ನೋಡಿ. ಆದರೆ ದೇವ್ರು ಮಾಡುವಂಥ, ಯೇಸು ಕ್ರಿಸ್ತು ಮಾಡುವಂಥ ವಿಷಯಗಳು ಇನ್ನೇನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಅದಕ್ಕೆ ಮೊದಲು ಏನು ಬರಬೇಕಾಗಿತ್ತು ಅವರಿಗೆ? ಆ ಒಂದು ಬಿರುಗಾಳಿ. ಶಿಷ್ಯರು ದೇವರ ಹೆಚ್ಚಾದ ಅತಿಶಯಗಳು ನೋಡೋದಕ್ಕೆ ಮೊದಲು ಏನು ನೋಡಬೇಕಾಗಿತ್ತು? ಭಯದಲ್ಲಿ ಬಿರುಗಾಳಿಯನ್ನು ನೋಡಬೇಕಾಗಿತ್ತು. ಅಲ್ಲೆಲ್ಲೂಯ. ಬಿರುಗಾಳಿಯನ್ನು ದಾಟಿ ಬರದ ವಿಶ್ವಾಸ ಅಲ್ಲ. ಬಿರುಗಾಳಿಯಲ್ಲಿ ಒಂದು ವೇಳೆ ನಿಮ್ಮ ವಿಶ್ವಾಸ ಹೋಗ್ಬಿಡ್ತು, ಅಥವಾ ನೀವು ಹಿಂತಿರುಗಿ ಬಂದ ದಾರಿಗೆ ಹೋಗ್ಬಿಟ್ರಿ ಅಂದರೆ ನೀವು ನಿಜವಾಗ್ಲೂ ದೇವರನ್ನು ಏನು ಮಾಡಿಲ್ಲ? ಸ್ವೀಕರಿಸ್ಕೊಂಡಿಲ್ಲ. ಯೇಸು ಕ್ರಿಸ್ತನ ನಿಜವಾಗಿ ಸ್ವೀಕರಿಸ್ಕೊಂಡಿರುವವರು ಬಿರುಗಾಳಿಯಲ್ಲೂ ಸಹ ಯೇಸು ಕ್ರಿಸ್ತವನ್ನು ಏನು ಮಾಡಲ್ಲ? ಬಿಟ್ಟು ಹೋಗೋದಕ್ಕೆ ಸಂದರ್ಭ ಇಲ್ಲ ಅನ್ನೋದು ಬೇರೆ, ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಯಾಕಂದರೆ ಶಿಷ್ಯರು ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಆ ಜಾಗದಲ್ಲಿ ಯೇಸು ಕ್ರಿಸ್ತವನ್ನು ಎಬ್ಬಿಸೋದಕ್ಕೆ ಬದಲು ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡಿದ್ದಿದ್ರೆ ಆ ಜಾಗದಲ್ಲಿ ಅವರ ಒಂದು ಬಿರುಗಾಳಿಯನ್ನು ಬಿಟ್ಟು ಆಚೆ ಬರೋದಕ್ಕೆ ಸಾಧ್ಯ ಆಗ್ತಿರ್ತಾ ಇಲ್ಲ. ಯೇಸು ಕ್ರಿಸ್ತನ ಏನು ಮಾಡಬೇಕಾಗಿತ್ತು? ಆ ಜಾಗದಲ್ಲಿ ಕರೆದು ಏನು ಮಾಡಬೇಕಾಗಿತ್ತು? ಎಬ್ಬಿಸ್ಬೇಕಾಗಿತ್ತು.
ಎಷ್ಟು ಜನ ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವ್ರ ಹತ್ರ ಕೇಳಿ 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 ಪಡ್ಕೊಂಡಿರ್ತೀವಿ. ಯಾಕಂದರೆ ಆ ಒಂದು ಸ್ತ್ರೀನೂ ಸಹ ಲೂಕ ಇರುವಂಥ ಒಂದು ಸ್ತ್ರೀಯ ವಿಧವೆಯೂ ಸಹ ಏನು ಮಾಡ್ತಾಳೆ, ಆ ಒಂದು ನ್ಯಾಯ ಕೊಡದೇ ಇರುವಂಥ ಜಡ್ಜ್ ಹತ್ರ ಹೋಗಿ ಏನು ಮಾಡ್ತಾ ಇರ್ತಾಳೆ, ತಿರುಗಿ 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 ಏನು ಮಾಡ್ತಾರೆ, ಎವ್ರಿ ಡೇ ಹೋಗಿ ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ಆ ಒಂದು ಜಡ್ಜ್, ಆ ಒಂದು ನ್ಯಾಯ ಕೊಡುವಂಥ ಮನುಷ್ಯ ಯಾರಿಗೆ ಭಯಪಡ್ತಿರ್ಲಿಲ್ಲ? ದೇವ್ರಿಗೂ ಭಯಪಡ್ತಿರ್ಲಿಲ್ಲ, ಮನುಷ್ಯರಿಗೂ ಭಯಪಡ್ತಿರ್ಲಿಲ್ಲ. ಅಂಥ ಮನುಷ್ಯನೇ ಏನು ಮಾಡಿಬಿಡ್ತಾನೆ, ಅಯ್ಯೋ ಇವಳ ಕಾಟ ತಾಳ್ಕಾಗ್ತಾಯಿಲ್ಲ, ನಾನೇನು ಮಾಡಿಬಿಡ್ತೀನಿ, ಕೊಟ್ಬಿಡ್ತೀನಿ ಅಂತ. ಆವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತು, ಆ ಒಂದು ಕೆಟ್ಟ ಜಡ್ಜೆ ಅವನು ಹಂಗೆ ಮಾಡಬೇಕಾಗಿದ್ರೆ, ನ್ಯಾಯಾಧಿಪತಿ ಆ ರೀತಿ ಮಾಡಬೇಕಾಗಿದ್ರೆ, ನಿಮಗೆ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳುವಂಥ ದೇವರು ಏನು ಮಾಡಿದ, ನಿಮಗೆ ಕೊಡದೆ ಬಿಟ್ಬಿಡ್ತಾರಂತ ಯೇಸು ಕ್ರಿಸ್ತ ಆ ಜಾಗದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ಹತ್ರ ಕೋಪ ಮಾಡ್ಕೊಳ್ದೆ ಎಷ್ಟು ಕೇಳ್ತೇವೆ ಅನ್ನೋದ್ರಲ್ಲಿ ಒಂದು ವಿಷಯ ಇದೆ. ಎಷ್ಟು ಬೇಡ್ಕೊಳ್ತೀವಿ. ಒಂದು ಬಿರುಗಾಳಿಯಲ್ಲಿ ನಾನು ಎಷ್ಟು ದೇವರನ್ನು ಬಿಟ್ಟು ಬೇರೆ ಜಾಗದಲ್ಲಿ ನೋಡದೆ ಎಷ್ಟು ದೇವ್ರ ಹತ್ರನೇ ಹೋಗಿ ಕೇಳ್ತೀನಿ. ನಾವು ಬೇಜಾರಾಗ್ಬೋದು, ಮನಸ್ಸು ದುಃಖದಲ್ಲಿರ್ಬೋದು, ಅಳುವಂಥ ರೀತಿಯಲ್ಲಿರ್ಬೋದು, ದೇವ್ರ ಹತ್ರ ಹೋಗೋದೇ ಬೇಡ ಅಂತಲೂ ಸಹ ಇರ್ಬೋದು. ಅಂಥ ಸಮಯದಲ್ಲಿ ನಾವು ದೇವ್ರ ಹತ್ರ ಹೋಗಿ ಕೇಳುವುದೇ ನಿಜವಾಗ್ಲೂ ನನ್ನ ವಿಶ್ವಾಸ. ಅಲ್ಲೆಲೂಯ. ಬಿರುಗಾಳಿಯಲ್ಲಿ ಭಯದಲ್ಲಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಬಿರುಗಾಳಿ ಏನು ಇದಾಗಲ್ಲ. ಭಯದಲ್ಲಿ ನಾನು ಸುಮ್ಮನೆನೂ ಕೂತ್ಕೊಳ್ಳೋಕ್ಕಾಗಲ್ಲ, ಹಡಗನ್ ಬಿಟ್ಟು ಧುಮುಕಕ್ಕೂ ಆಗಲ್ಲ. ಎರಡನ್ನೂ ಮೀರಿ ನಾವೇನು ಮಾಡಬೇಕು, ಯೇಸು ಕ್ರಿಸ್ತನ ಎಬ್ಬಿಸ್ಬೇಕು. ಅಲ್ಲೆಲೂಯ. ದೇವರೇ ಆ ಜಾಗದಲ್ಲಿ ಕಾಪಾಡದೆ ಹೋದರೆ ಬೇರೆ ಯಾರೂ ಕಾಪಾಡಲ್ಲ ಅನ್ನುವಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲೇ ಆ ಫಸ್ಟ್ ಸಿಚುವೇಶನ್ ನಮಗೇನಾಗಬೇಕಾಗಿದೆ, ತುಂಬ ಮುಖ್ಯವಾದಂಥ ಒಂದು ವಿಷಯ. ಯಾಕಂದರೆ ದೇವರು ನಮ್ಮನ್ನು ಬೆಳೆಸುವುದಕ್ಕೆ, ಇನ್ನೂ ಹೆಚ್ಚಾಗಿ ವಿಷಯಗಳನ್ನು ಕಾಣಿಸೋದಕ್ಕೆ ಏನು ಮಾಡ್ತಾ ಇರ್ತಾರೆ, ಆಸೆ ಪಡ್ತಾರೆ. ಆದರೆ ಇನ್ನೂ ಹೆಚ್ಚಾದ ಜಾಗಗಳು ಇಡಬೇಕಂದ್ರೆ ನನ್ನ ವಿಶ್ವಾಸ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಬಲಹೀನವಾದ, ಪರೀಕ್ಷೆ ಆಗದ ಒಂದು ವಿಶ್ವಾಸದಲ್ಲಿ ಇರುವ ಮನುಷ್ಯನನ್ನು ಎತ್ಕೊಂಡೋಗಿ ದೇವರು ದೊಡ್ಡ ಒಂದು ಸ್ಥಳದಲ್ಲಿ ಇಟ್ಟರೆ ಏನಾಗುತ್ತೆ, ಬಿದ್ದರೆ ಏನಾಗುತ್ತೆ, ಸಂಪೂರ್ಣ. ಅದಕ್ಕೆ ದೇವರು ಆ ಒಂದು ವಿಶ್ವಾಸವನ್ನು, ಆ ಮನುಷ್ಯನ ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡಿ ಪರಿಶುದ್ಧ ಮಾಡಿದ ಮೇಲೆ ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಇರ್ತಾರೆ. ಅಲ್ಲೆಲೂಯ. ಎಲ್ಲರೂ ಎದ್ದಿನಂತ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಇಷ್ಟೊತ್ತು ನಿಮ್ಮ ವಾಕ್ಯವನ್ನು ನಾವು ಕೇಳಿದ್ವಿ ದೇವರೇ. ಹೌದಪ್ಪ, ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಮ್ಮ ವಿಶ್ವಾಸ ಪರೀಕ್ಷೆ ಆಗೋದು ಮಾತ್ರ ಅಲ್ಲ, ನಮ್ಮ ವಿಶ್ವಾಸದಲ್ಲಿ ನಾವು ಬೆಳೆಯೋದಕ್ಕೆ ಸಹಾಯ ಮಾಡಿ. ನಮ್ಮ ವಿಶ್ವಾಸ ಬೆಳೆಯೋದು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ನೋಡಿ ನಾವು ಆಶ್ಚರ್ಯ ಪಡುವುದಕ್ಕೆ, ಈ ಬಿರುಗಾಳಿಯಿಂದ ನಮ್ಮನ್ನು ಈ ರೀತಿ ಬಿಡುಗಡೆ ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳೋದಕ್ಕೆ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅವಕಾಶಗಳನ್ನ ಉಂಟು ಮಾಡಿಕೊಡಿ. ನಮ್ಮೆಲ್ಲರ ಮನಸ್ಸಲ್ಲೂ ಯಾವುದೋ ಒಂದು ವಿಷಯಕ್ಕೋಸ್ಕರ ನಾವು ಪ್ರಾರ್ಥಿಸಿರ್ತೀವಿ. ಎಷ್ಟೋ ವರ್ಷಗಳಿಗಿರಲಿ, ಮನಸ್ಸಾಗಿರಲಿ ಪ್ರಾರ್ಥನೆ ಮಾಡಿರ್ತಾರೆ, ಉತ್ತರ ಸಿಕ್ಕಿರುವುದಿಲ್ಲ. ಹೌದಪ್ಪ, ನೀವು ಜಾಗದಲ್ಲಿ ಬಂದು ಕಾಪಾಡದೆ ಹೋದರೆ, ನೀವು ಆ ಜಾಗದಲ್ಲಿ ದಯಪಾಲಿಸಿ ಹೋದರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಿಚುವೇಷನಲ್ಲಿ ಎಷ್ಟೋ ಜನ ಇರ್ತಾರೆ. ಹೌದಪ್ಪ, ನಮ್ಮ ಜೀವನವನ್ನು ನೀವು ನೋಡುವಂಥ ದೇವರು, ಪ್ರತಿಯೊಬ್ಬರ ಜೀವನವನ್ನು ನೋಡುವಂಥ ದೇವರು. ಹೌದಪ್ಪ, ತಕ್ಕ ಸಮಯದಲ್ಲಿ ಎಲ್ಲ ವಿಷಯಗಳನ್ನು ಮಾಡಿಕೊಟ್ಟು ನಿಮಗೆ ಸಾಕ್ಷಿಯಾಗಿ ನಮ್ಮನ್ನು ಎಬ್ಬಿಸಿದ್ದಕ್ಕೆ ಸ್ತೋತ್ರ. ಹೌದಪ್ಪ, ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿ, ನಮ್ಮನ್ನು ಮಾರ್ಪಡಿಸಿ ನಿಮಗೆ ಸಾಕ್ಷಿಗಳಾಗಿ, ಹೌದಪ್ಪ, ಇನ್ನೂ ಹೆಚ್ಚಾದ ಜಾಗಗಳು ಹೋಗಿ ನಿಮ್ಮ ನಾವನ್ನು ಮೈಪಡಿಸೋಕ್ಕೂ, ಹೌದಪ್ಪ ಸ್ತೋತ್ರ, ನಿಮ್ಮ ರಾಜ್ಯವನ್ನು ಕಟ್ಟೋದಕ್ಕೂ ನಮಗೆ ಸಹಾಯ ಮಾಡಿ. ಹೌದಪ್ಪ, ಹೊಸ ವರ್ಷದಲ್ಲಿ, ಹೌದಪ್ಪ ಸ್ತೋತ್ರ, ಮೊದಲನೇ ತಿಂಗಳಲ್ಲೂ ನಿಮ್ಮನ್ನು ನೋಡೋದಕ್ಕೆ ಎಲ್ಲ ಜನರಿಗೂ ನೀವು ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಈ ವರ್ಷ ಪೂರ್ತಿ ನೀವು ಕೊಟ್ಟಂಥ ವಾಗ್ದಾನಗಳನ್ನ ನೆರವೇರಿಸ್ಕೊಂಡು ಬಂದು ನಮ್ಮ ಜೊತೆ ಇದು, ನಿಮ್ಮ ಜೊತೆಯಲ್ಲಿ ಇರುವಂಥ ಒಂದು ಮರ್ಯಾದೆ, ಆಶ್ಚರ್ಯ ಎಲ್ಲ ಹೆಚ್ಚಾಗುತ್ತಾ, ಹೌದಪ್ಪ ವಿಶ್ವಾಸನೂ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾದೇನಂತ ದೇವರ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹೌದಪ್ಪ, ಎಲ್ಲ ವಿಷಯಗಳಲ್ಲಿಯೂ ಹೌದಪ್ಪ ನಿಮ್ಮ ವಾಕ್ಯದಲ್ಲಿ ಇರುವಂಥ ರೀತಿಯಲ್ಲಿ, ಹೌದಪ್ಪ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಹೌದಪ್ಪ ಅನ್ಯೋನ್ಯತೆ, ಐಕ್ಯತೆ, ಹೌದಪ್ಪ ಸ್ತೋತ್ರ, ಆ ಒಂದು ಕೃಪೆ ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ಸದಾ ಕಾಲಕ್ಕೂಪ್ಪ ಇವರ ಪ್ರತಿಯೊಬ್ಬರ ವಿಷಯಗಳು, ಇವ್ರು ಮಾಡುವಂಥ ಪ್ರಾರ್ಥನೆಗಳಲ್ಲಿಯೂ, ಇವರು ದೇವರ ವಾಕ್ಯನ ಓದುವಾಗಿರಲಿಪ್ಪ, ಎಲ್ಲ ವಿಷಯಗಳಲ್ಲೂ ಹೌದಪ್ಪ ಯೇಸು ಕ್ರಿಸ್ತುವಿನ ಮೂಲಕ ನಮಗೆ ದಯಪಾಲಿಸಲಿಕ್ಕಾಗಿ ನಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.